50 ಲಕ್ಷದಲ್ಲಿ ನಮ್ಮದೊಂದು 5 ಲಕ್ಷ ಆಪ್ರೇಷನಲ್ ಕಾಸ್ಟ್ ಅದು ಇದು ಇಟ್ಕೊಂಡ್ರು ಉಳಿದಿದ್ರಲ್ಲಿ ನಾವು ಒಂದು 20 ಜನಕ್ಕೆ ಆಪ್ರೇಷನ್ ಮಾಡಿಸ್ಬೋದು. ವೆರಿ ಗುಡ್. ನಾನೊಂದು ಇದು ವೆಬ್ಸೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, SaveLives.Club ಅಂತ. ಓಕೆ, SaveLives.Clubbಲ್ಲಿ ಏನಂತ ಹೇಳಿದ್ರೆ, ಅದರಲ್ಲಿ ನಾನೀಗ ತಲೆಸೇಮಿಯಾ ಮಗುಗೆ ಟ್ರೀಟ್ ಮಾಡಿದೆ, ಒಂದು ಕಾರ್ತಿಕ್ ಅಂತ ಒಬ್ಬ ಹುಡುಗಂಗೆ ಟ್ರೀಟ್ ಮಾಡಿದೆ, ಇನ್ನೊಂದಿಷ್ಟು ಜನ ಕ್ಯಾನ್ಸರ್ನವ್ರಿಗೆ ಇವ್ರಿಗೆಲ್ಲ ದುಡ್ಡು ಕೊಡ್ತಾ ಬಂದೆ. ನಂಗೆ ಅನ್ನಿಸ್ತು ನನ್ನ ಸ್ವತಃ ದುಡ್ಡನ್ನ ಈ ಥರ ಕೊಟ್ಟು ನಾನು ಪೂರೈಸೋಕ್ಕಾಗಲ್ಲ ಹೆಲ್ತ್ ವಿಷಯಕ್ಕೆ, ಯಾಕೆಂದರೆ ವೆರಿ ವೆರಿ ಎಕ್ಸ್ಪೆನ್ಸಿವ್. ಇದು ಯಾವ ಕಂಪ್ನಿನವರು ಕೊಡಲ್ಲ. ಅದಕ್ಕೆ ಏನು ಮಾಡೋಣ ಅಂದರೆ ಟುವರ್ಡ್ಸ್ ದ್ಯಾಟ್ ಇವಾಗ SaveLives.Club ಅಂತ ಮಾಡ್ಕೊಂಡಿದ್ದೀನಿ. ಅದಕ್ಕೇನೆಂದರೆ ಮೆಂಬರ್ಸ್ ಮಾಡ್ತಾಯಿದ್ದೀನಿ. 100 ಜನ ವಾಲಂಟಿಯರ್ಸ್ನ ಇಟ್ಕೊಂಡಿದ್ದೀನಿ. 100 ಜನ ವಾಲಂಟಿಯರ್ಸುವೆ 1000 ಜನ ಮೆಂಬರ್ಸ್ ಮಾಡಬೇಕು ನನ್ನ ಕ್ಲಬ್ಗೆ ಮಾಡಿ. ನಾವು ಇವಾಗ ಯಾರೋ ಒಂದು ನಮಗೆ ಸಡನ್ನಾಗಿ ಆ 1 ಲಕ್ಷ ಜನದಲ್ಲೋ ಎಲ್ಲೋ ಒಂದು ಯಾರೋ ಬಂದು ಕೇಳ್ತಾರೆ, ನನ್ನ ಮಗನಿಗೆ ಆಪ್ರೇಷನ್ ಮಾಡಿಸ್ಬೇಕು, 3 ಲಕ್ಷ ರೂಪಾಯಿ ಬೇಕು, 4 ಲಕ್ಷ ರೂಪಾಯಿ ಬೇಕು ಅಂತ ಕೇಳ್ತಾರೆ ಅಂತ. ನಾನು ಅವಾಗ ಎಲ್ಲ ಮೆಂಬರ್ಸ್ಗೂ 50 ರೂಪಾಯಿ ಹಾಕಿ ಅಂತ ಹೇಳ್ತೀನಿ. 1 ಲಕ್ಷ ಜನ 50 ರೂಪಾಯಿ ಹಾಕಿದ್ರೆ 50 ರೂಪಾಯಿ ಎಲ್ಲರೂ ಕೊಡ್ಬೋದಲ್ಲ. ನೀವೆಲ್ಲ ಕಲಾ ಮಾಧ್ಯಮದವರು ಎಲ್ಲರೂ ಕೊಡ್ಬೋದು. ನನ್ನ ಜೊತೆಗೆ ಪರಮೇಶ್ ಅವರು ಸೇರ್ಕೊಂಡಿದ್ದಾರೆ. ಅಲ್ಲ ನನ್ನ ಗ್ರೂಪಲ್ಲಿದ್ದಾರೆ ಅವರು. 50 ರೂಪಾಯಿ ಅಲ್ಲ, ಯು ವಿಲ್ ಬಿ ದೇರ್ ವಿತ್ ಮೀ, ಅಲಾಂಗ್ ವಿತ್ ಮೀ ಇನ್ ದ ಗ್ರೂಪ್. ಓಕೆ, ನಿಮ್ಗೆ ಯಾರು ಪೇಷಂಟ್ ಬಂದು ಕೇಳಿದ್ರು ಅಂದರೆ ಯು ವಿಲ್ ಬ್ರಿಂಗ್ ದೆಮ್ ಟು ಮೀ. ಓಕೆ, ಬಂದಾಗ ಇವಾಗ ಯಾರಿಗೂ ಒಂದು ಅರ್ಜೆಂಟು ಆಪ್ರೇಷನ್ ಆಗಬೇಕಾಗಿರುತ್ತೆ, ಇಲ್ಲಾಂದರೆ ಸತ್ತೋಗ್ತಾ ಇರ್ತಾರೆ. ಈ ಬ್ಲ್ಯಾಕ್ ಫಂಗಸ್ ಅಂತ ಕರೋನಾ ಸೈಡ್ ಎಫೆಕ್ಟು. ಅದೇನಾಗುತ್ತೆ ಅಂದರೆ ಒಳಗಡೆಯಿಂದ ಅದು ಒಳಗಡೆ ಗೊತ್ತೇ ಆಗಲ್ಲ, ನಾರ್ಮಲ್ ಆಗಿರ್ತಾರಂತೆ ಜನಗಳು. ಒಳಗಡೆ ಅದು ಬ್ಲ್ಯಾಕ್ ಫಂಗಸ್ನೇ ಒಂದು ಎಪಿಸೋಡ್ ಮಾಡಿ ದವಡೆ ಒಳಗಡೆ ಈ ಥರ ಪೋಷನಲ್ಲಿ ಇದೆಯಲ್ಲ ಫಂಗಸ್ ಬರುತ್ತಂತೆ. ಆ ಫಂಗಸ್ಗೆ ಅದೇ ಮ್ಯೂಕೋಸಾ ಅದ್ರದ್ದು ಹೆಸರೇನೋ ಇದೆ, ಅದು ಇಲ್ಲಿ ಬರ್ತಂತೆ. ಅದು ಬಂದಿದ್ದೇನಾಗುತ್ತೆ ಅಂದರೆ ಅದು ಒಳಗಡೆನೇ ತಿಂತಾ ಬರುತ್ತೆ. ಅದು ಒಳಗಡೆ ತಿಂತಾ ಇರೋದು ಯಾರಿಗೂ ಗೊತ್ತಾಗಲ್ಲ ಅನ್ಲೆಸ್ ಅದು ಇದು ಏನಾಗುತ್ತೆ ತನಗೆ ತಾನೇ ಕಳ್ಚ್ಕೊಂಡು ಬಂದುಬಿಡುತ್ತಂತೆ. ಅದು ಕಳಚ್ಕೊಂಡು ಬಂದು ಫುಲ್ ಹೊರಗಡೆ ಬಂದುಬಿಡುತ್ತಂತೆ. ಅಷ್ಟಕ್ಕೆ ಬಿಡಲ್ಲ ಅದು ಫಂಗಸ್ಸು. ಕಡೆಗೆ ಅದು ಹೋಗಿ ಕಣ್ಣನ್ನು ತಿನ್ನುತ್ತೆ, ಕಣ್ಣು ಹೊಟ್ಟೋಗುತ್ತೆ. ಅದಕ್ಕೆ ಆಪ್ರೇಷನ್ ಮಾಡಿಸಿದ ತಕ್ಷಣದಲ್ಲೇ ಸರಿ ಮಾಡ್ಬೋದು. ಆಪ್ರೇಷನ್ 3 ಲಕ್ಷ ಖರ್ಚಾಗುತ್ತೆ. ಎಷ್ಟೋ ಜನ ಹಳ್ಳಿಯವ್ರಿಗೆ 3 ಲಕ್ಷ ಇಲ್ಲದೇ ಅವರು ಜೀವ ಕಳ್ಕೊಂಡಿರೋದಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ. ಸೊ ನಾವು ಅಟ್ಲೀಸ್ಟು ಟೈಮಲ್ಲಿ ಗೊತ್ತಾಗಿ ನಾವೀಗ ಅವರು ಆಪ್ರೇಷನ್ ಸಿಚುವೇಷನಲ್ಲಿ ಇದ್ದರೆ ನಾವೇನು ಮಾಡಬೇಕಂತ ಹೇಳಿದ್ರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ನಾವು ಫಂಡಿಂಗ್ ಮಾಡಿಬಿಟ್ಟು, ಈಗ ಏನಾಗಿದೆ ಅಂದರೆ ಆರ್ಥೋ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜನ್ಸ್ ಇದ್ದಾರಲ್ಲ ಅವರೆಲ್ಲ ಈ ಪೇಷಂಟ್ಸ್ಗೆ ಪರ್ಟಿಕ್ಯುಲರಾಗಿ ಈ ಥರ ಪೇಷಂಟ್ಸ್ಗೆ ಯಾವುದು ಪ್ರೊಫೆಷನಲ್ ಫೀಸ್ ಚಾರ್ಜ್ ಮಾಡ್ತಿಲ್ಲ. ಅದಾದ್ರೂ 3 ಲಕ್ಷ ರೂಪಾಯಿ ಒಂದು ಪೇಷಂಟಿಗೆ ಬೇಕು ಇದು ಮಾಡೋಕ್ಕೆ. ಸೊ ನಂದು ಉದ್ದೇಶ ಏನಂತ ಹೇಳಿದ್ರೆ ನಮ್ಮದು ಈ SaveLives.Club ಇದೆಯಲ್ಲ ಅದರಲ್ಲಿ ನಾನೀಗ 1 ಲಕ್ಷ ಜನ ಮೆಂಬರ್ಸ್ ಮಾಡ್ಕೋತಾ ಇದ್ದೀನಲ್ಲ, ಅದರಲ್ಲಿ ಈ ಥರ ಪೇಷಂಟ್ಗಳದನ್ನು ನಾವು ಇವಾಗ ಮಾಡಿಬಿಟ್ಟು ಅದನ್ನು ಇದಕ್ಕೆ ವೆಬ್ಸೈಟಲ್ಲಿ ಹಾಕ್ತೀವಿ. ಹಾಕಿದ ತಕ್ಷಣ ವಿ ರಿಕ್ವೆಸ್ಟ್ ಎವ್ರಿಬಡಿ ಟು ಕಾಂಟ್ರಿಬ್ಯೂಟ್ 50 ರೂಪೀಸ್ ಅಷ್ಟೇ, ಜಸ್ಟ್ 50 ರೂಪೀಸ್. ಓಕೆ, ಅದು ಹಾಕಿದ್ರೆ ನಾವೀಗ 50 ಲಕ್ಷ ಆಗುತ್ತೆ. 50 ಲಕ್ಷದಲ್ಲಿ ನಮ್ಮದೊಂದು 5 ಲಕ್ಷ ಆಪ್ರೇಷನಲ್ ಕಾಸ್ಟ್ ಅದು ಇದು ಇಟ್ಕೊಂಡ್ರು ಉಳಿದಿದ್ರಲ್ಲಿ ನಾವು ಒಂದು 20 ಜನಕ್ಕೆ ಆಪ್ರೇಷನ್ ಮಾಡಿಸ್ಬೋದು. ನೋಡಿ, ಕ್ರೌಡ್ ಫಂಡಿಂಗ್ ದಿನಕ್ಕೆ 50 ರೂಪಾಯಿ ಹಾಕಿದ್ರು ಸಾಕು. ನಾವೀಗ ಕ್ಯಾನ್ಸರ್ ಪೇಷಂಟ್ಸ್ನೆಲ್ಲ ಇಟ್ಕೊಂಡ್ಬಿಡ್ಬೋದು. ಇವಾಗ ಕಿದ್ವಾಯಲ್ಲಿ ನೀವು ನಂಬ್ತಿರೋ ಇಲ್ವೋ, ಕಿದ್ವಾಯಲ್ಲಿ ಮಕ್ಕಳುಗಳು ಲುಕೇಮಿಯಾ ಆಗುತ್ತಲ್ಲ ಮಕ್ಕಳುಗಳಿಗೆ, ಅದೇನಾಗುತ್ತೆ ಅಂದರೆ 2 ಥರ ಟ್ರೀಟ್ಮೆಂಟ್ ಇದೆ. ಒಂದು ಟಾರ್ಗೆಟ್ ಥೆರಪಿ, ಇದಕ್ಕೆ ಕಿಮೊಥೆರಪಿ, ಒಂದು ನಾರ್ಮಲ್ ಥೆರಪಿ. ಟಾರ್ಗೆಟ್ ಥೆರಪಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟು ಹಿಂಸೆ ಇರಲ್ಲ. ಇದು ನಾರ್ಮಲ್ ಥೆರಪಿ, ನಾರ್ಮಲ್ ಕೀಮೋ ತೊಗೊಳ್ಳೋ ಅಷ್ಟು ಹಿಂಸೆ ಇರಲ್ಲ. ಅರ್ಧ ಅದರದ್ದು ಇದಿರುತ್ತೆ, ಕಮ್ಮಿ ಎಫೆಕ್ಟ್ ಇರುತ್ತೆ. ಆ ಟಾರ್ಗೆಟ್ ಥೆರಪಿನ ಲೈಕ್ ನಾವು ಕೊಡೋ ಥರ ಮಕ್ಕಳಿಗೆ, ಬಡ ಮಕ್ಕಳುಗಳಿಗೆ, ಲುಕೇಮಿಯಿಂದ ಒದಾಡ್ತಿರೋ ಮಕ್ಕಳುಗಳಿಗೆ ಟಾರ್ಗೆಟ್ ಥೆರಪಿಗೆ ನಾವು ಹೆಲ್ಪ್ ಮಾಡಬೇಕು. ಸೊ ದಟ್ ಶುಡ್ ಬಿ ಅವರ್ ಟಾರ್ಗೆಟ್ ಥೆರಪಿ. ಅದಕ್ಕೇನೆ ಆ ಟಾರ್ಗೆಟ್ ಥೆರಪಿಗೆ ನಾವೇನು ಮಾಡಬೇಕಂತ ಹೇಳಿದ್ರೆ ಲೈಕ್ ಈ ಕ್ರೌಡ್ ಫಂಡಿಂಗ್ ಮಾಡಿಕೊಂಡು ನಾವು ಲೈಕ್ ಎಲ್ಲ ಎವ್ರಿ ಮಂತ್ ಒಂದು 50 ರೂಪಾಯಿ, ಎವ್ರಿ ದಿನ 50 ರೂಪಾಯಿ ಹಾಕೋಕ್ಕೆ, ಏನೋ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು 50 ರೂಪಾಯಿ ದಕ್ಷಿಣ ಹಾಕಲ್ವಾ, ಆ ಥರ ಎಷ್ಟೋ ಜನ 50 ರೂಪಾಯಿ ಹಾಕೋ ಕೆಪಾಸಿಟಿ ಇರುತ್ತೆ ದಿನಕ್ಕೆ. ಸೊ ದಿನಕ್ಕೆ 50 ಲಕ್ಷ ಕಲೆಕ್ಟ್ ಆದರೆ ಎಷ್ಟಾಯಿತು? 15 ಕೋಟಿ ಇನ್ನೇ ಮಂತ್. ಒಂದು ಇಡ್ಲಿ ವಡೆ ಕಾಸು ಅಷ್ಟೇ. ಅದನ್ನು ಎಷ್ಟು ಜನ ಜೀವನ ಮಾರ್ಪಾಡು ಮಾಡ್ಬೋದು ನಾವು. ಈ ಫಂಗಸ್ನವ್ರಿಗೆ ಟ್ರೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಅಕಸ್ಮಾತ್ ಬದುಕುಳಿದ್ರು ಅವ್ರಿಗೇನಾಗುತ್ತೆ ಅಂದರೆ ಇರಲ್ಲ. ಥ್ರೂ ಔಟ್ ಲೈಫ್ ಅವರು ಇದು ಸ್ಟ್ರಾನಲ್ಲಿ ವಿಕಾರ, ಆಮೇಲೆ ಸ್ಟ್ರಾನಲ್ಲಿ ಅವರು ಅಂತ ಮಾಡಬೇಕು, ಸೂಪು ಏನಾದರೂ ಕುಡ್ಕೊಂಡು ಬದುಕಬೇಕು ಫುಲ್ ಜೀವನ. ನಾನು ನೋಡಿದ್ದೀನಿ ಕಣ್ಣಿಂದ.
ಗೊತ್ತಾ ಎಂಥ ದುಸ್ಥಿತಿ ಅಂದರೆ. ಸೊ ಅದಕ್ಕೆ ಇವಾಗ ಎಲ್ಲರೂ ಒಂದೊಂದು ಗ್ರೂಪ್ ಮಾಡಿಕೊಂಡು, ಇವಾಗ ನಾನು ಮಾಡ್ಕೊಂಡಿರ್ತಾರೆ 1 ಲಕ್ಷ ಜನನ, ನಿಮಗೆ 25 ಲಕ್ಷ ಜನ ಇದ್ದಾರೆ. ಸೊ ನೀವು ಮಾಡಬೇಕು ಕಾಸು ಅಂತ ಹೊರಟ್ರೆ ನೀವು ಕ್ಯಾನ್ ಡೂ ವಂಡರ್ಸ್. ಬನ್ನಿ ಮಾಡೋಣ, ಒಳ್ಳೆ ಕೆಲಸ ಇದು ಅಲ್ವಾ? ಖಂಡಿತ. ನಾವು ಹೋಗೋಣ ಕಿದ್ವಾಯಿಗೆ ಒಂದ್ಸತಿ ರಿಯಾಲಿಟಿ ಚೆಕ್ ಮಾಡೋಣ. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ. ಅಲ್ಲಿ ಎಷ್ಟು ಅಧ್ವಾನಗಳಿದೆ. ಆಮೇಲೆ ನಾವೀಗ ಗೌರ್ಮೆಂಟನ್ನು ಬೈಯೋಕ್ಕಾಗಲ್ಲ, ಗೌರ್ಮೆಂಟನ್ನು ಬೈಕೊಂಡು ಕೂತ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಬಟ್ ಎಟ್ ದ ಸೇಮ್ ಟೈಮ್ ನಾವು ಪವರ್ಫುಲ್ ಆದಾಗ ನಾವು ಗೌರ್ಮೆಂಟ್ ನಾವು ಕ್ವಶನ್ ಮಾಡ್ಬೋದು. ಬಿಕಾಸ್ ಯೂನಿಟಿ ಒಂದು ಗುಂಪಿದೆ. ಇವಾಗ ನೋಡಿ, ಇವಾಗ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ, ಶೆಡ್ಯೂಲ್ಡ್ ಟ್ರೈಬ್ಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀ, ಹೋಗಿ ಎಂಟ್ರಾಗಿ ಅವ್ರು ಹೊರಗೆ ಬರೋ ತನಕ ಫ್ರೀ. ಬಟ್ ಎಷ್ಟು ಜನಕ್ಕೆ ಸಿಗ್ತಾ ಇದೆ ಟ್ರೀಟ್ಮೆಂಟು? ನಾನೇ ಕಂಡ ಹಾಗೆ ನನ್ನ ಕಡೆ ಕಾರ್ತಿಕ್ ಅನ್ನೋ ಒಂದು ಪೇಷಂಟ್ಗೆ, ಅವನು ದಾವಣಗೆರೆಯಲ್ಲಿ ಒಂದು ಫೋಟೋ ನೀವು ಹಾಕಿಲ್ಲ ಅಲ್ಲ, ಹಾಕಬೇಕು. ಅವನು ಒಂದಿನ ಇದಾಗಿ ಬಂದ, ಇದಾಗಿ ಅಲ್ಲಿ ಅವನಿಗೆ ಲಾರಿ ಬಂದು ಇದು ಕಾರ್ ವಾಶ್ ಮಾಡೋ ಹುಡುಗ ಲಾರಿ ಬಂದು ಅವನಿಗೆ ಇದು ಸುಬೇಗಾನಲ್ಲೋ ಎಂದ್ರಲ್ಲೋ ಕೂತಿದ್ದ, ಹಿಂದ್ಗಡೆಯಿಂದ ಬಂದು ಹೊಡೆದಿದೆ, 2 ವೀಲರ್ ಹೊಡೆದಿದೆ. ಮುಂದೆ ಯಾರೋ ಡ್ರೈವ್ ಮಾಡ್ತಾಯಿದ್ದೆ, ಹಿಂದೆ ಒಂದು ಕೂತಿದ್ದ. ಅವನಿಗೇನಾಗಿದೆ, ಇಲ್ಲಿಗೆ ಒಂದು ದೊಡ್ಡ ಇಂಜುರಿ, ಒಂದು ಹೋಲು ಇಲ್ಲಿ, ಓಕೆ, ರಕ್ತ ಸುರಿತಾ ಇದೆ, ಇಲ್ಲೊಂದು ಹೋಲು, ಆಮೇಲೆ 5 ಫ್ರ್ಯಾಕ್ಚರು, ಕಾಲು ನೇತಾಡ್ತಾ ಇದೆ. ಓಕೆ, ನಿಮ್ಗೆ ಅದೆಲ್ಲ ಫೋಟೋಸ್ ಕಳಿಸ್ತೀನಿ ನಾನು ನಿಮಗೆ. ಓಕೆ, ಸೊ ಅವನಿಗೆ ಅವ್ರ ಅಕ್ಕ ಮನೆ ಕೆಲಸ ಮಾಡ್ತಾರೆ. ಅವ್ರಿಗೆ ಇವಾಗ ಅವನನ್ನ ಪೇಷಂಟ್ನ ಅವರು ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ದಾವಣಗೆರೆಗೆ ಹೋದರು. ಅವನ ಹೆಸರು ಕಾರ್ತಿಕ್ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರು. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಅವರು ಆಗಲ್ಲ, 3 ಲಕ್ಷ ಬೇಕಾಗುತ್ತೆ ಅಂದರು. ಆಮೇಲೆ ಪ್ರೈವೇಟ್ ನರ್ಸಿಂಗ್ ಹೋಮ್ಗೆ ಹೋದರು. ಇವ್ರ ಹತ್ರ 300 ರೂಪಾಯಿ ಇಲ್ಲ, 3 ಲಕ್ಷ ಇಲ್ಲಿ ತರ್ತಾರೆ ಪಾಪ. ಕಾರ್ ವಾಶ್ ಮಾಡೋ ಹುಡುಗ, ಅವರ ಅಕ್ಕ ಮನೆ ಕೆಲಸದವಳು. ಆಮೇಲೆ ಅವಳು ಕಿವಿನಲ್ಲೇನೋ ಒಂದು ಸಣ್ಣ ಸ್ಟಡ್ ಇತ್ತಂತೆ. ಆ ಸ್ಟಡ್ಡನ್ನು ಮಾರಿಬಿಟ್ಟು 18,000 ರೂಪಾಯಿಗೆ ಒಂದು ಆ್ಯಂಬುಲೆನ್ಸ್ ತೊಗೊಂಡು, ಆ್ಯಂಬುಲೆನ್ಸಲ್ಲಿ ಅವಳು ಹುಡುಗನ ಕರ್ಕೊಂಬಂದು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹಾಕಿದ್ದಾಳೆ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹಾಕಿದ್ದಾಳೆ ಅಂದರೆ ಕಾರಿಡಾರಲ್ಲಿ ಮಲಗಿಸ್ಕೊಂಡಿದ್ದಾರೆ. ಸೊ ಯಾರೂ ಕೇರ್ ಮಾಡಿಲ್ಲ, ರೂಮ್ ಇಲ್ಲ, ಬೆಡ್ ಇಲ್ಲ, ಯಾರು ಅವ್ರನ್ನ ಬಂದು ಮಾತಾಡಿಸೂ ಇಲ್ಲ. ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅವ್ನ ಬಾಯಲ್ಲಿ ನೊರೆ ಬರ್ತಾ ಇದೆ, ಕೋಮಾಗಿ ಹೋಗ್ಬಿಟ್ಟಿದ್ದಾನೆ, ಇನ್ನೇನು ಸತ್ತು ಹೋಗ್ಬೇಕು ಅವನು, ಆ ಸ್ಥಿತಿಲಿದ್ದಾನೆ. ಆ ಸ್ಥಿತಿನಲ್ಲಿ ನನಗೆ ಅದು ಆ್ಯಕ್ಚುಲಿ ದೀಪಾ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬಳು, ಅವಳು ರೇವತಿ ನೋಡಿ, ರೇವತಿ ಈ ಥರ ನಮ್ಮ ಪರಿಚಯದ ಹುಡುಗ ಒಬ್ಬ ಈ ಥರ ಬಂದು ಇಲ್ಲಿ ಇದಾಗಿದೆ, ಯಾರೂ ಕೇರೆ ಮಾಡ್ತಾಯಿಲ್ಲ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ, ನಂಗೆ ಕಾಲ್ ಮಾಡಿದ್ಲು ಅವಳು. ಸೊ ನಾನು ಮಾಡಿದ ತಕ್ಷಣ ನಾನು ನಮ್ಮ ಜಯರಾಮ್ನ ಕಳಿಸ್ದೆ, ವಿಕ್ಟೋರಿಯಾ ನಮ್ಮ ಡ್ರೈವರ್ನ ಇದಕ್ಕೆ ವಿಕ್ಟೋರಿಯಾ ಹಾಸ್ಪಿಟಲ್ ಕಳಿಸ್ದೆ. ಎಲ್ಲಿ ಕೂತಿದ್ದಾರೆ ನೋಡು, ಹೋಗುವ ಕಾರ್ತಿಕ್ ಅನ್ನೋರು ಎಲ್ಲಿದ್ದಾನೆ ಅಂತ. ಅಷ್ಟರಲ್ಲಿ ನನ್ನ ಮಕ್ಕಳು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಆಪ್ರೇಷನ್ ಥಿಯೇಟರ್ ಕೊಟ್ಟಿದ್ದಾರೆ. ಗ್ಯಾಸ್ಟ್ರೋಎಂಟ್ರಾಲಜಿ ಓಟಿ ನಿಮ್ಮ ಮಕ್ಕಳು ಕಟ್ಕೊಟ್ರು, ಒಂದು ಕಟ್ಕೊಟ್ಟಿರೋದು ಒಳಗಡೆ ಆಪ್ರೇಟಸ್ಸು. ಓಕೆ, ಇವ್ರು ಗಿಫ್ಟ್ ಮಾಡಿದ್ದಾರೆ ನಮ್ಮ ಮಕ್ಕಳ ಕಂಪ್ನಿಯಿಂದ, ಜರೋದಾಯಿಂದ. ಸೊ ಅಲ್ಲಿ ನಾಗೇಶ್ ಅಂತ ಒಬ್ರು ಇದ್ದಾರೆ ಗ್ಯಾಸ್ಟ್ರೋಎಂಟ್ರಾಲಜಿ ಡಿಪಾರ್ಟ್ಮೆಂಟ್ನವರು, ಅವ್ರಿಗೆ ಕಾಲ್ ಮಾಡಿದೆ. ಆಮೇಲೆ ಇವ್ನು ನಮ್ಮ ಡ್ರೈವರ್ನ ಕಳಿಸ್ದೆ. ನಮ್ಮ ಡ್ರೈವರ್ನ ಕಳಿಸಿದ ತಕ್ಷಣ ಅಲ್ಲಿ ಅವನು ಈಗ ಒಂದಷ್ಟು ದುಡ್ಡು ಕೊಟ್ಟು ಅವ್ರನ್ನ ಹತ್ರ ಕಳಿಸಿದ್ದು. ಆಮೇಲೆ ಅಲ್ಲಿ ಅವ್ರು ಹೋಗ್ಬಿಟ್ಟು ಕಾರ್ತಿಕ್ ಎಲ್ಲಿದ್ದಾನೆ, ಅವ್ರ ಫೋನು ಇಲ್ಲ ಪಾಪ ಅವ್ರುಗಳಿಗೆ, ಹುಡ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ರೀಚ್ ಆಗಿದ್ದಾನೆ. ಇವನು ಹೋಗ್ತಿದ್ದಾಗೆ ಅವ್ರು ನಾಗೇಶ್ ಅವ್ರು ಫೋನ್ ಮಾಡಿದ್ದಾರೆ. ಅವ್ರ ಪಾಪ ಅವರು ಅಮೆರಿಕಾದಲ್ಲಿದ್ದರು. ಅವ್ರು ಫೋನ್ ಮಾಡಿದ ತಕ್ಷಣ ಅವ್ನಿಗೊಂದು ವಾರ್ಡ್ ಸಿಕ್ತು. ವಾರ್ಡ್ಗಳೊಳಗಡೆ ಹುಡುಗನ ಹಾಕಿದ್ರು. ಆಮೇಲೆ ನಾನು ಶಾಲಿನಿ ನಲ್ವಾಡ್ ನೀವು ಫೋಕಸ್ ಮಾಡಿದ್ರಲ್ಲ, ಶಾಲಿನಿ ಏರ್ ಆ್ಯಂಬುಲೆನ್ಸು, ಅವ್ರಿಗೆ ಕಾಲ್ ಮಾಡಿದೆ. ಅವರು ತಕ್ಷಣ ಅದರದ್ದು ವಿಕ್ಟೋರಿಯಾ ಡೈರೆಕ್ಟರ್ ದೀಪಕ್ ಶಿವಣ್ಣ ಅವ್ರದ್ದು ಕಾಂಟ್ಯಾಕ್ಟ್ ಕೊಟ್ಟರು ನನಗೆ. ನಾನು ತಕ್ಷಣ ಹೋಗಿ ಅವ್ರನ್ನ ಮೀಟ್ ಮಾಡಿದೆ. ನಾವು ಹೋದ ತಕ್ಷಣ ಅಲ್ಲಿ ನನ್ನ ಇಂಟರ್ಫಿಯರ್ ಆಗ್ತಿದ್ದಾಗೇ ಅವ್ನು ಇಮ್ಮಿಡಿಯೇಟಾಗಿ ICU ಕರ್ಕೊಂಡೋದ್ರು, ಇಮ್ಮಿಡಿಯೇಟಾಗಿ ವೆಂಟಿಲೇಟರ್ ಹಾಕಿದ್ರು, ಇಮ್ಮಿಡಿಯೇಟಾಗಿ ಖುದ್ದಾಗಿ ಡಾಕ್ಟರ್ ಶಿವಣ್ಣ ಅವರೇ ಆಪ್ರೇಷನ್ ಮಾಡಿದ್ರು. ಕಡೆಗೆ ನೋಡಿದ್ರೆ ಹುಡುಗ ಇವಾಗ ಹೈ ಕ್ಲಾಸ್ ಆಗಿದ್ದಾನೆ. ಎಲ್ಲ ಸರಿ ಹೋಯ್ತು. ಆಮೇಲೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ಆಪ್ರೇಷನ್ ಎಲ್ಲ ಆದಮೇಲೆ, ಏನು ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್ ನಾನು ಅಂತ ಮಾತಾಡೋದಕ್ಕೆ ನಾನೇ ಇಲ್ಲದೆ ನೊರೆ ಬರೆಸ್ಕೊಂಡು ಇನ್ನೇನು ಸಾಯೋ ಸ್ಥಿತಿಲಿ ಇದ್ದಿದ್ದು ಹುಡುಗ. ಸೊ ಐ ಆಮ್ ಹ್ಯಾಪಿ ಅವ್ನಿಗೊಂದು ಜೀವ ಕೊಟ್ಟೆ ಅಂತ. ಅದಾದಮೇಲೆ ಇದೊಂದು ಇಷ್ಟು ಎಪಿಸೋಡ್ಸ್ ಆದಮೇಲೆ ನನಗೆ ವಾಟ್ ಐ ಫೆಲ್ಟ್ ಲೈಕ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಹೆಲ್ತ್ ಸಮಥಿಂಗ್ ಐ ಹ್ಯಾವ್ ಟು ಡೂ ಆ್ಯಂಡ್ ಲೈಕ್ ಇದು ತಲೆಗೆ ಬಂತು. ಇದೆಲ್ಲ ನಂಗೆ ಬರೋದು ಹೇಗೆ ಅಂತ ಹೇಳಿದ್ರೆ ಡಿವೈನ್ ಪವರ್, ಡಿವಿನಿಟಿ. ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಲ್ಲ, ದಾರಿ ತೋರಿಸ್ತಾ ಇರ್ತಾನೆ ದೇವರು, ಅದಕ್ಕೋಸ್ಕರ. ಸೊ ಆದಷ್ಟು ಜನಕ್ಕೆ ಕೊಡೋಣ ಲೈಫ್. ನೀವು ಬನ್ನಿ, ಜಾಯ್ನ್ ಆಗಿ. ಖಂಡಿತ, ನಾವು ನಿಮ್ಮ ಜೊತೆಗೆ ಆಲ್ರೆಡಿ ಜಾಯ್ನ್ ಆಗಿದ್ದೀವಿ. ಅದಕ್ಕೆ ಎಲ್ಲ ಮಾಡಿಕೊಂಡು ಇದ್ರದ್ದು ಇವಾಗ ನಾವಿವತ್ತು ಗುಡ್ಡ ಕುಸಿಯೋದ್ರ ಬಗ್ಗೆ ಹೇಳಿದ್ದು ತುಂಬ ಜನಕ್ಕೆ ಮಾಹಿತಿ ಆಗುತ್ತೆ. ನೋಡಿ, ಸೀರಿಯಸ್ ಕಣ್ಣಿಗೆ ಡೆಮೋ ಇದೆಯಲ್ಲ ಇಲ್ಲಿ ನೋಡಿ, ಹೋಗಿದೆ, ಹೋಗ್ಬಿಟ್ಟಿದೆ. ಸೇಮ್ ಥಿಂಗ್, ಇದು ಮೈಕ್ರೋ ವರ್ಷನ್ ಮ್ಯಾಕ್ರೋ ವರ್ಷನ್ ಅಷ್ಟೇ ಅಷ್ಟೇ, ಸೇಮ್ ಥಿಂಗ್.
ಸೇಮ್ ಥಿಂಗ್ ಎಲ್ಲ ಫುಲ್ ಈ ಜಾಗದಲ್ಲಿ ಎಲ್ಲ ನೀವು ಕಟ್ ಮಾಡಿಬಿಟ್ಟಿದ್ರಿ ಅನ್ಕೊಳ್ಳಿ ಇದು ಗುಡ್ಡನ. ಸೊ ಇದಿಷ್ಟು ಹೋಗ್ಬಿಟ್ರದು, ಇದಿಷ್ಟು ಕಟ್ ಮಾಡಿದ್ರಿ ಅನ್ಕೊಳ್ಳಿ, ಅಲ್ಲೆಲ್ಲೋ ಒಂದು ಬಿಡ್ದಿರುತ್ತೆ, ಅದು ಒಂದು ಆ ಕಡೆ ಎಲ್ಲೋ ಒಂದು ಕಟ್ಟಿರುತ್ತೆ ಅನ್ಕೊಳ್ಳಿ, ಅಲ್ಲಿಂದ ಪ್ರೆಷರ್ ಬಂದು ಡಾಣ್ ಅಂತ ಎಲ್ಲ ಫುಲ್ಲು ಈ ಕೆರೆ ಎಲ್ಲ ಮಣ್ಣಲ್ಲಿ ತುಂಬಿಡುತ್ತೆ. ಕೆರೆನೇ ನಿರ್ನಾಮ ಆಗೋಗುತ್ತೆ. ತಕ್ಷಣ ಏನು ಮಾಡ್ತಾರೆ, ಲ್ಯಾಂಡ್ ಮಾಫಿನೋ ಅವ್ರನ್ನೋರು ಬಂದು ಟಕ 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 ಅಂತ ಕಲ್ಗಳು ಇಡ್ತಾರೆ, ಸೈಟ್ ನಂಬರ್ಸ್ ಕೊಡ್ತಾರೆ, ಹೋಗಿ ಪೇಪರ್ ಮಾಡಿಸ್ಕೊತಾರೆ, ಎಲ್ಲ ಪರ್ ಸ್ಕ್ವೇರ್ ಫೀಟು 5,000 ರೂಪಾಯಿ. ಬನ್ನಿ ತಗೊಳ್ಳಿ. ಲೇಕ್ ವ್ಯೂ ಇಲ್ಲಾಂದ್ರೆ ವೆನಿಸ್ ತರ ಸುತ್ತ ವಾಟರ್ ಇಸ್ ಫ್ಲೋಯಿಂಗ್, ವೆನಿಸ್ ಅಲ್ಲಿ ಇರುತ್ತಲ್ಲ ಆ ತರ ಅಂತ ಹೇಳ್ಬಿಟ್ಟು ಅದನ್ನ ಸ್ಟೈಲು ಅಂತೆಲ್ಲ ಮಾಡಿ ಇದು ಮಾಡಾಕ್ಬಿಡ್ತಾರೆ ಅಷ್ಟೇ. ನಂದದು ಇವಾಗ ಹೊಸ ಬೋರ್ಡ್ ಹಾಕಿದ್ದಾರೆ ನೋಡಿ, ನಾನು ಬರ್ತಾ ಅದನ್ನೇ ಅನ್ಕೊಂಡ್ರು. ತುಂಬಾ ಒಳ್ಳೆ ಫೋಟೋ ಹಾಕಿದ್ದಾರೆ. ಗ್ರೇಟ್. ಸೊ ಈಗ ಇಷ್ಟು ಇಲ್ಲ 5,000 ಮರ ಹಾಕಿ ಕೊಟ್ಟಿದ್ದೀರಿ. 5,000 ಮರ ಮೇಂಟೆನೆನ್ಸು, ಆಮೇಲೆ ಮರಗಳೆಲ್ಲ ಕೆಲವೆಲ್ಲ ತರಿಸಿಟ್ಟಿರೋದೆಲ್ಲ ತೋರಿಸ್ತೀನಿ. ಈಗ 5,000 ಈಗ ಮೇಂಟೆನೆನ್ಸ್ಗೆ ವರ್ಷಕ್ಕೆ 12 ಲಕ್ಷ ಬೇಕು. ನಾನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಇದೆ ನಿಮ್ಗೆ ಹೇಳ್ತೀನಿ ಬನ್ನಿ. 5,000 ಮರಕ್ಕೆ ನಮಗೆ ಅದು ಫ್ರೀಯಾಗಿ ಮರ ಬಂತು ಅಂದರೆ ನೆಡಕ್ಕೆ ಅದಕ್ಕೆಲ್ಲ ಸುತ್ತಮುತ್ತಲೆಲ್ಲ ಹಣ್ಣಿನ ಮರಗಳಿದೆಯಾ? ಮಾವಿನ ಹಣ್ಣು, ಸಪೋಟ, ನೇರಳೆ ಹಣ್ಣು ಎಲ್ಲಿದೆ? ಅಲ್ಲ ಸಸಿಗಳಲ್ಲ ನಾ ಹೇಳಿದ್ದು. ನಿಮ್ಮ ಹಿರಿಯರು ತಾತ ಮುತ್ತಾತನ ಕಾಲದಲ್ಲೆಲ್ಲ ಹಾಕ್ತಿದ್ದೆ ಯಾವ್ದಾರು ಇದೆಯಾ? ಯಾವ್ದಾರು ಹಣ್ಣಿನ ಮರ ಹಾಕಿದ್ದಾರೆ ಹಿರಿಯರು? ನುಗ್ಗೆ ಮರ ಹಾಕಿವಿ, ನಮ್ಮ ಅಪ್ಪರು ನೇಲೆ ಮರ ಹಾಕವ್ರೆ. ಅಲ್ಲ ಬಂದವ ಹಣ್ಣಾಗಿ ಅವು ಇನ್ನು ಆ ಕಡೆ ಮರದಂಗಲ್ಲ ಆರಾಮ್ ತರಲ್ಲ ಇವು. ನೇರಳೆ ಒಟ್ಟು ಹಣ್ಣಿನ ಮರಗಳಿಲ್ಲ ಇಲ್ಲ. ಇವ್ರುಗಳು ಮನಸ್ಸು ಮಾಡಿದ್ರೆ ಆಮೇಲೆ ನಮ್ಮ ಸೇಟು ತೋಟದಲ್ಲಿ ಒಂದು ಹಾಕಿವಿ ಇಲ್ಲಿ ನರಸಮಯ ಸೇಟು ತೋಟದಲ್ಲಿ. ಆ ಕಜ್ಜೂರ ಅವು ಇವು ಅವು ಕಜ್ಜಿ ಹಣ್ಣು ಅಂತಾರ. ಅಲ್ಲಪ್ಪ ಹಣ್ಣು ಇಲ್ಲ. ಏನ್ ಗೊತ್ತಾ, ಹಿರಿಯರು ನಿಮ್ಮ ತಾತ ನಿಮ್ಮ ಮುತ್ತಾತ ಎಲ್ಲರೂ ಇಲ್ಲೆಲ್ಲ ಒಂದಷ್ಟು ಹಲಸಿನ ಮರ, ನೇರಳೆ ಮರ ಎಲ್ಲ ಹಾಕಿ ಬೆಳೆಸಿದಿದ್ರೆ ಎಲ್ಲ ಹಾಕಿದಿದ್ರೆ ಹಳ್ಳಿಯವರೆಲ್ಲ ತಿನ್ಬೋದಿತ್ತ? ನೋಡಿ ಈಗ ಮಾವಿನ ತೋಟ ಅಲ್ಲ ಸರಿ, ಇವಾಗ ತೋಟದಲ್ಲಿ ಹಾಕೋದು ಬೇರೆ ವಿಷಯ. ತೋಟದವರು ಅವ್ರು ಮಾರ್ಕೋತಾರೆ, ಅವ್ರು ಹಾಕೋತಾರೆ. ಇಲ್ಲಿ ನಿಮ್ಗಳ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಹಾಕಿ ಬೆಳೆಸ್ಬೇಕು. ಓಕೆ, ಇವಾಗ ಹಾಕ್ತಿದ್ದೀನಲ್ಲ, ನೀವು ತಾನೇ ನೋಡ್ಕೊಳಕ್ಕಿರೋರು. ಇನ್ಮೇಲೆ ನಿಮ್ಮನ್ನ ತಗೊಂಡಿರೋದು, ನೀವು ನಂಗೆ ಕೆಲಸ ಮಾಡ್ತೀರಾ ಇನ್ಮೇಲಿಂದ ಅಲ್ವಾ? ನಾನು ತಾನೇ ಸಂಬಳ ಕೊಡೋಳು. ಓಕೆ, ಒಳ್ಳೇದಾಯ್ತು ನಂಗೆ. ನೀವೊಂಥರ ಮರಗಳ ಬಗ್ಗೆ ಕಾಳಜಿ ಇದೆ ಅನ್ನೋದು ಗೊತ್ತಾಯ್ತು ಮೇಡಮ್ ಅವರೇ. ಯಾಕೆ ಗೊತ್ತಾ, ನಾವು ಸತ್ರ ಇವತ್ತು 3 ದಿವಸ ಮಣ್ಣು ನೀವು ಮಾಡ್ತಿರೋದು ಈ ಕೆಲಸ ನಾವು ಮಾಡ್ತೀವಲ್ಲ, ಅದೇ ಹೆಸರು ಬರೋದು. ದುಡ್ಡು ಹಣ ಯಾರಿಗೂ ಬರೋದಿಲ್ಲ. ನಾವು ರೈತರುಗಳೇ ಇವತ್ತು ನಮ್ದು ಆಸ್ತಿ ಅದೇ 3 ಕೋಟಿ ಕೇಳ್ತಾವ್, ನಾವು ಕೊಡ್ತಾ ಇಲ್ಲ ನೋಡಿ. ಇದು ನಾವು ಮಾಡ್ಬೇಕಿದು. ವೆರಿ ಗುಡ್, ವೆರಿ ಗುಡ್. ಹಂಗೆ ಬಿಡ್ಬೋದಲ್ಲ? ಹಂಗ್ ಬೇಡ ನೋಡಿ, ಇದೇ ನಮಗ್ ಬರೋದು. ನಿನ್ ದುಡ್ಡು ನನ್ನ ಅದೇ ಮೇಲೆ ಹಾಕೊಂಡೋಗ್ ಬರೋದಿಲ್ಲ. ಅದು ಇವತ್ತು ನಾನು ಆಸ್ತಿ 3 ಕೋಟಿ ಕೇಳ್ತಾರ ಕೊಡ್ತಾ ಇಲ್ಲ. ಈಗೇನ್ ಗೊತ್ತಾ, ನಮ್ಮ ಮೇಡಮ್ ಮಾಡ್ತಿರೋದು ನಮ್ಗೆ ಒಳ್ಳೆ ಕೆಲಸ. ನಂಗೆ ಅಲ್ಲಣ್ಣ, ಈಗ ಕೆರೆ ಕಟ್ಕೊಂಡು ನಮ್ಮ ತೋಟ ಏನ್ ಗೊತ್ತಾ ನಮ್ಗೆ, ಅವ್ರು ಹೇಳ್ದಂಗ ಒಂದ್ ನೆಳ್ಳು. ಈಗ ನಾವು ಬಿಸ್ತನ್ ಇರ್ತೀವಲ್ವಾ, ಅಲ್ಲಿ ಬಂದು ಕೂತ್ಕೊಂಡೆ. ಏನು ಕೂತ್ಕೊಂಡೆ, ನಮ್ಮ ಮೇಡಮ್ ಅವ್ರು ಹಾಕ್ಸಿದ್ಕೆ ಅಲ್ವಾ? ಅದ್ ಹಾಗೆ ಬೆಳ್ದಿರೋದ್ ಅಲ್ಲ ಮೇಡಮ್ ಅವರೇ, ಒಂದು ಹೆಸರು. ನಾವು ರೈತರಾದ್ರು ನಮ್ಗೆ ಅನುಭವ ಅದೇ. ಯಾಕೆ ಗೊತ್ತಾ, ಮಾಡ್ಬೇಕು ನೋಡಿ. ಏನ್ ಕೈ ನಮ್ಮ ಮೇಡಮ್ ಅವರೇ ಮಾಡ್ತಾವ್ರೆ. ಅಲ್ಲೇ ತಿನ್ನಿಂದ ನಾವು ಕೂಲಿಗಾರೆ ಅಲ್ಲಿ ಹಾಕೊಟ್ ಬಂದ್ವಾ, ಇಲ್ಲಿ ಬಂದ್ವಾ. ಯಾಕೆ ಮಾಡ್ತಾವ್ರೆ? ದುಡ್ಡು ಯಾರು ಎತ್ಕೊಂಡು ಹೋಗಿಲ್ಲ, ಒಂದು ಹೆಸರು ಇರ್ಬೇಕು ಪಾಪ. ಕೆಲಸ ಉಳಿದ್ಬಿಡುತ್ತೆ, ಒಳ್ಳೆ ಕೆಲಸ ಉಳಿದ್ಬಿಡುತ್ತೆ. 5,000 ಮರ ಹಾಕ್ತಾ ಇದ್ದೀನಿ. ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ನಾನು ನಿಮ್ಗೆ ತಿಂಗ್ಳಿಗೆ ಸರಿಯಾಗಿ ಸಂಬಳ ಕೊಡೋದು ನನ್ನ ಕೆಲಸ, ನೀವು ಇದನ್ನ ನೋಡ್ಕೊಳ್ಳೋದು ನನ್ನ ಕೆಲಸ. ಒಂದ್ ಮರ ಹಾಳಾಗ್ಬಾರ್ದು. ಇವಾಗ ನೀವು ಸುಮ್ಮನೆ ಕೂತಿದ್ರೆ ಕೆಲಸಗಳು ಮಾಡ್ಬೇಕಲ್ವಾ? ಅಲ್ಲ, ಇದೆಲ್ಲ ಸ್ಟ್ರೈಟ್ ಮಾಡೋದು ಅದೆಲ್ಲ ನೀವು ಮಾಡ್ಬೇಕು. ಅಲ್ಲಿ ಸೊಸಿ ಎತ್ತಾಕ್ತು, ಈಗ ಹಾಕದ್ ಬೇಡ ಅಂತ ಅಂದ್ರಲ್ಲ. ಅಲ್ಲ ಸರಿ, ಈಗ ಇದೆಲ್ಲ ಸ್ಟ್ರೈಟ್ ಮಾಡೋದು ಗಿಡಗಳು, ಅದಕ್ಕೆ ಕಡ್ಡಿ ಹಾಕಿದೆ, ಅದನ್ನೆಲ್ಲ ಕಲ್ಲು ಹಾಕ್ಬಿಟ್ಟು ಅದಕ್ಕೆ ಸ್ಟ್ರೈಟ್ ಮಾಡೋದು ಅದೆಲ್ಲ ಮಾಡಿಪ್ಪ ಮಾಡ್ತೀವಿ. ಈಗ ಮಾಡಿ ಅಲ್ಲ, ನೀವು ಈ ಥರ ವೇಸ್ಟ್ ಮಾಡಬಾರ್ದು ಟೈಮು. ನೋಡಿ, ಇದು ಕೋಲ್ ಹಾಕ್ಬೇಕು. ಸಿ ದಿಸ್ ಪ್ಲಾಂಟ್, ಇಫ್ ಯು ಡೋಂಟ್ ಪುಟ್ ಇದೆಲ್ಲ ಲೈಕ್ ಕೋಲ್ ಹಾಕ್ಲಿಲ್ಲ ಅಂದ್ರೆ ದಿಸ್ ವಿಲ್ ಗ್ರೋ ಲೈಕ್ ದಿಸ್. ಗೂಟ ನೆಡಬೇಕು. ಅಲ್ವಾ? ಹತ್ತಿ ಹಣ್ಣಿನ ಗಿಡ ಇದೆಲ್ಲ ದೊಡ್ಡದು, ತುಂಬಾ ವಯಸ್ಸಾಗಿರೋ ಗಿಡಗಳು. ಇದಕ್ಕೆ ಆಲ್ರೆಡಿ ಒಂದು 5 ವರ್ಷ ಆಗೋಗಿದೆ. ಇದಕ್ಕೆ ಏನಂತ ಹೇಳಿದ್ರೆ, ಇದು ಇನ್ನೊಂದು 3 ವರ್ಷದಲ್ಲಿ ಸೆಟ್ ಆಗೋಗುತ್ತೆ. ಸೂಪರ್, ತನ್ನ ಬಲ ತಂತ ತಗೊಂಡ್ಬಿಡುತ್ತೆ. ಸೊ ಒಂದು ಗಿಡ ಹಾಕಿ, ಒಂದು ಸಸಿ ಹಾಕಿ 3 ವರ್ಷ ಕಾಪಾಡಿದ್ರೆ ಅವು ಇನ್ನೊಂದು 300 ವರ್ಷ ನಮ್ಮನ್ನು ಕಾಪಾಡ್ತವೆ.
300 ಯಾಕೆ ಸಾವಿರಾರು ವರ್ಷ ಕಾಪಾಡುತ್ತೆ. ಯಾಕಂದ್ರೆ ಇದೆಯಲ್ಲ ಆಲ್ಮರ 700-800 ವರ್ಷದ್ದು. ಸಾವಿರಾರು ವರ್ಷ ಇದೇನು ಇನ್ನೇನು ಸದ್ಯದಲ್ಲೇ ಬಿದ್ದೋಗಲ್ಲ. ಓಕೆ ಓಕೆ ಅಲ್ವಾ? ಎಲ್ಲ ತಂದು ಜೋಡಿಸ್ಬಿಟ್ಟಿದ್ದೀರಾ ಗಿಡಗಳನ್ನ? ಎಸ್. ಸೊ ದೊಡ್ಡ ದೊಡ್ಡ ಗಿಡನೇ ತರಿಸ್ಬಿಟ್ಟಿದ್ದೀರಿ ಮೇಡಮ್ ನೀವು? ಇದೆಲ್ಲ ಸಣ್ಣದು ಈಗ ನೆನ್ನೆ ಮನೆ ಊಟ ತರಿಸಿಲ್ಲ ನೀವು? ಇಲ್ಲ ಇದೆಲ್ಲ ದೊಡ್ಡದು 4 ವರ್ಷ ಆಗಿದೆ. ಓಕೆ ನೈಸ್. ಸೊ ವೆರಿ ನೈಸ್. ಇದಕ್ಕೆಲ್ಲ ನೀರು ಹಾಕ್ಬೇಕಲ್ಲಪ್ಪ. ಒಂದು ಲೋಡ್ ತರಿಸ್ಬಿಡಿ, ಯಾಕೆಂದ್ರೆ ಇವತ್ತು ಮಳೆ ಬರೋ ಥರ ಕಾಣಿಸ್ತಾ ಇಲ್ಲ. ಈಗಲೇ ತರಿಸಿ ಹಾಕ್ಬಿಡೋಣ. ಇದಕ್ಕೊಂದಿಷ್ಟು ಹತ್ರ ಇನ್ನೊಂದಿಷ್ಟು ಹತ್ರ ಮಣ್ಣು ಹಾಕ್ತಾ ಇದೀವಿ ಇಲ್ಲಿ. ಇಲ್ಲ ಇಲ್ಲಿಗೆ ಹಾಕ್ಬಿಡೋಣ. ಇಷ್ಟಕ್ಕೆ ಹಾಕ್ಬಿಡಿ. ಅಷ್ಟಕ್ಕೆ ಹಾಕ್ಬಿಡೋಣ. ಇದೆಲ್ಲ ಕೆಳಗಡೆ ಎಲ್ಲ ಉಜ್ಜಲ್ಲ ಮುಚ್ಕೊಳ್ಳುತ್ತೆ ಕ್ಲೀನ್. ಹೋಗಿವಿಲ್ವಾ? ಇಲ್ಲ ಅದು ಬಂದ್ರೂ ಇಲ್ಲಿ ಬಂದು ಹೋಗ್ತದೆ ಬರ್ತದೆ. ಒಳಗಡೆ ಇಲ್ಲ ಅಂತೀರಾ? ನಮಗೆ ಗೊತ್ತಿಲ್ಲ ಮೇಡಮ್, ನಾವು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವು ಕ್ಲಿಯರ್ ಮಾಡ್ಕೊತಾವೆ ಮೇಡಮ್. ಹೌದು, ವಿಡಿಯೋ ಮಾಡಿದ್ವಿ ಮ್ಯಾಂಗ್ಳೂರಲ್ಲಿ. ಹಾವು ಎಷ್ಟು ಚೆನ್ನಾಗಿ ಇಲಿ ಬಿಲ್ದೊಳಗಡೆ ಹೋಯ್ತು, ಅದು ರೂಟ್ ಸಿಕ್ಕಲಿಲ್ಲ. ಇಟ್ ಮೇಡ್ ಇಟ್ಸ್ ಓನ್ ವೇ. ಹೌದಾ? ದೇ ಆರ್ ವೆರಿ ಇಂಟೆಲಿಜೆಂಟ್. ತುಂಬ ತಿಕ್ಕಾಗಿ ಏನು ಹಾಕಲ್ಲ ನಾವು, ಉಪರ್ ಹಾಕ್ತೀವಲ್ಲ, ಸೊ ದಟ್ ಅಲ್ಲಿಂದ ಹೊರಗಡೆ ಬರುತ್ತೆ. ನಮ್ಮದು ಇದ್ರದ್ದು ರಾಜಾ ಕಾಲುವೆ ವೇ ಅವತ್ತು ಹೋಗಿದ್ವಲ್ಲ, ಓಪನ್ ಮಾಡ್ಬಿಟ್ಟು ಸಾರ್ ಓಪನ್ ಮಾಡೋದು ಬಂದಿಲ್ಲ. ಬಟ್ ವಿಡಿಯೋ ಹಾಕಿದ್ವಿ ನೋಡಿದ್ರೆ ಅದು ಓಪನ್ ಮಾಡೋಲ್ಲ ಸರ್, ಹಾಕಿಲ್ಲ. ನೀವು ಮೊಬೈಲ್ಗಾರ ವಿಡಿಯೋ ಕಳಿಸಿರೋದು ತುಂಬ ಜನ ಅಪ್ರಿಷಿಯೇಟ್ ಮಾಡೋರು, ನಿಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡೋರು. ಥ್ಯಾಂಕ್ಸ್ ಟು ಒಳ್ಳೆಯವರು ವಿಲೇಜರ್ಸು. ಮೇಡಮ್ ಧೈರ್ಯನೇ ಸರ್ ನಮಗೆ. ಮೇಡಮ್ ಬ್ಯಾಕ್ ಅವರೇ ಅಂದರೆ ನಾವು ನುಗ್ತಾ ಇರೋದಷ್ಟೇ. ಇದಿಷ್ಟು ಆ್ಯಡೆಡ್ ಸಾಯಿಲು. ಇದು 1000 ಲೋಡ್ ಮೇಲೆ ಆಗಿದೆ ಸರ್, ಜಾಸ್ತಿನೇ ಯಾಕಾಗಿದೆ. ಇದಿಷ್ಟು ಆ್ಯಡೆಡ್ ಸಾಯಿಲು. ಸೊ ನಮ್ಮದು ಇದು ಬಂದು ಈಗಲೇ ನೋಡಿ ತಣ್ಣಗೆ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಅಲ್ಲ. ಗಾಳಿ ಬೀಸಿದ್ರೆ ಹಾಂ, ಎಷ್ಟು ಚೆನ್ನಾಗಿ. 100 ಹಲಸಿನ ಮರ ಹಾಕ್ತೀನಿ, ಒಂದು 200 ನೇರಳೆ ಮರ ಹಾಕ್ತೀನಿ, ಒಂದು 20 ಮಾವಿನ ಮರ ಹಾಕ್ತೀನಿ ಈ ಥರ. ಆಮೇಲೆ ನಂದು ಏನು ವ್ಯೂ ಅಂದರೆ ಎಲ್ಲ ಬಂದು ಹಳ್ಳಿಯವರೆಲ್ಲ, ಈಗ ಯಾರೂ ಬರೋದೇ ಇಲ್ಲ ಇಲ್ಲಿ, ಹಳ್ಳಿಯವ್ರಿಗೆ ಗೊತ್ತಿಲ್ಲ ಇಷ್ಟು ಸುಂದರವಾಗಿರೋ ಜಾಗ ಇದೆ ಇಲ್ಲಿ, ತಾವು ಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅದೆಲ್ಲ ಇಲ್ವೇ ಇಲ್ಲ. ಸೊ ಇವಾಗ ಅದು ಹಾಕಿದ್ರೆ, ಹಣ್ಣಿನ ಗಿಡಗಳು ಹಾಕಿದ್ರೆ ಜನಗಳೆಲ್ಲ ಬರೋಕ್ಕೆ ಶುರು ಮಾಡ್ತಾರೆ ಇಲ್ಲಿ, ಎಲ್ಲ ಕಿತ್ಕೊಳಕ್ಕೆ ಮಾಡೋಕ್ಕೆ ಎಲ್ಲ. ಸೊ ಅವ್ರಿಗೆ ತಿಂದು ಜಾಸ್ತಿ ಆಗಿದ್ದನ್ನು ಅವರು ಹೊರಗಡೆ ಮಾರ್ಲೂಬೋದು. ಸೊ ಹಾಗಾಗಿ ಇದಷ್ಟು. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನೋಡಿ, ನೀವೇ ನೋಡಿ ಎಷ್ಟು ಮರ ಹಾಕ್ಬೋದು ಇಲ್ಲಿ ಅಂತ. ತುಂಬ ದೊಡ್ಡ ಜಾಗ ಇದೆ. ಸೊ ಯಾರೂ ಯೋಚಿಸೇ ಇರಲ್ಲ ಇಷ್ಟು ಜಾಗ, ಇಷ್ಟು ಮರ ಹಾಕೋಕ್ಕೆ ಜಾಗ ಸಿಗುತ್ತೆ ಅಂತ. ಒಂಥರ ಯಾರಿಗೂ ಐಡಿಯಾನೇ ಇರಲ್ಲ. ಏನಾಗುತ್ತೆ ಅಂದರೆ, ಈಗ ಅಲ್ಲಿಂದ ಇಲ್ಲಿ ತನಕನೇ 1000 ಮರ ಹಾಕ್ಬಿಡ್ಬೋದು ನಾವು. ಸೊ ಇದೆಲ್ಲ ನಾವು ಮುಂದೆ ಎರೋಷನ್ನ, ಅದೇನ ಹೇಳೋದ್ನಲ್ಲ, ಗುಡ್ಡ ಕುಸಿತನ ತಡಿಬೋದು ಇದು. ಆಮೇಲೆ ಅಲ್ಲೂ ಹಾಕೋಣ ಅಂತಿದ್ದೀವಿ, ಅದಷ್ಟು ಫಾರೆಸ್ಟೇಷನ್ ಮಾಡೋಣ ಅಂತ. ಆ ಜಾಗ ಅಲ್ಲೆಲ್ಲ ಫುಲ್ ಫಾರೆಸ್ಟೇಷನ್ ಮಾಡೋಣ ಅಂತ. ಆಮೇಲೆ ಈ ಕಡೆ ಬಂಡಿದೆಯಲ್ಲ ಇಲ್ಲಿ, ಇದೆಲ್ಲ ಈ ಕಡೆ ಒಂದು ಸ್ಟೆಪ್ ಕಾಣಿಸ್ತಾ ಇದೆಯಲ್ಲ, ಆ ಏರಿ ಆ ಕಡೆ ಇದೆ, ಈ ಕಡೆ ಆ ಥರ ಇದೆ. ಅಲ್ಲಿ ಒಂದು ನಡ್ಕೊಂಡು ಓಡಾಡೋಕ್ಕೆ ಜಾಗ ಮಾತ್ರ ಬಿಟ್ಬಿಟ್ಟು ಈ ಕಡೆ ಫುಲ್ ಕಂಪ್ಲೀಟ್ ಟ್ರೀ ಪ್ಲಾಂಟೇಶನ್ ಮಾಡೋಣ ಅಂತ ಪ್ಲಾನ್. ಸೊ ವೆಹಿಕಲ್ ಯಾಕೆ ಓಡಾಡಬೇಕು? ವೆಹಿಕಲ್ ಓಡಾಡಕ್ಕೆ ಬಿಡಬಾರ್ದು, ಎಲ್ಲೂ ವೆಹಿಕಲ್ ಎಂಟ್ರಿ ಬಿಡಬಾರ್ದು. ಇವಾಗ ಅಲ್ಲಿದ್ದರೆ ಅಲ್ಲೇನು ಮಾಡ್ತಾರೆ, ರಾತ್ರಿ ಹೊತ್ತು ಅಲ್ಲಿಂದ ಬಂದು ಇಲ್ಲಿ ಬಂದು ಕೆರೆ ಬಗದ್ಬಿಟ್ಟು ಸ್ಯಾಂಡ್ ಮಾಫಿಯಾನವರು ದೇ ವಿಲ್ ಟೇಕ್. ಅವಾಗ ಏನಾಗುತ್ತೆ, ಒಂದ್ಸತಿ ಅವ್ರು ಬಗದ್ರು ಅಂದರೆ ಅದು ಹೋಲಾಗುತ್ತಲ್ಲ, ಈ ನೀರೆಲ್ಲ ಅದ್ರೊಳಗಡೆ ಹೊಟ್ಟೋಗುತ್ತೆ. ಸೊ ಅದಕ್ಕೇನೆ ಅವ್ರಿಗೆ ವೆಹಿಕಲ್ ಅಪ್ರೋಚೇ ಇರಬಾರ್ದು. ಈ ಥರ ಮಾಡಿಟ್ಬಿಟ್ರೆ ಅವ್ರು ಎಲ್ಲಿ ಹೋಗ್ತಾರೆ? ವೆಹಿಕಲ್ ನಡ್ಕೊಂಡು ಹೋಗ್ತೇವೆ, ಹೋಗು ಬೈಕಲ್ಲಿ ಹೊತ್ಕೊಂಬ, ಮಣ್ಣನ್ನ ಮಾಡು, ತಲೆ ಮೇಲೆ ಹೊತ್ಕೊಂಬಂದು ಮಾಫಿಯಾ ಮಾಡು, ಎಷ್ಟು ಬೇಕಾದ್ರೆ ಮರಳು ಮೂಟೆ ತಗೊಂಬ ಅಂತ. ಕಿತ್ತಕ್ಕೆ JCB ಬೇಕಲ್ಲ, JCB ಬಗದ್ರೆ ತಾನೇ 5 ಅಡಿ ಕೆಳಗಡೆ ಇರುತ್ತಂತೆ ಮರಳು. ಸೊ ಬಗದ್ರೆ ತಾನೇ ಮರಳು ಬರೋದು. ಆಮೇಲೆ ಆ ಬಂಡು, ಆಮೇಲೆ ನಿಮಗೆ ಇದ್ರದ್ದೊಂದು ಕೊಚ್ಚೆಗುಂಡಿದು ವಿಷಯ ಹೇಳಬೇಕು. ಸೊ ಆ ಕೊಚ್ಚೆಗುಂಡಿದು ಅವತ್ತು ನಾವು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ನಾನು ಫಸ್ಟು ಸೋಮನಹಳ್ಳಿ, ಇದಕ್ಕೆ ನಾಗನಾಯಕನಹಳ್ಳಿಗೆ ಬಂದಾಗ ಫಸ್ಟ್ ಬರುವಾಗ ಅಲ್ಲೇ ಎಂಟ್ರೆನ್ಸಲ್ಲಿ ಹಳ್ಳಿ ಬೋರ್ಡ್ ಹಾಕಿದ್ದಾರೆ. ಆ ಎಂಟ್ರೆನ್ಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಲೆಫ್ಟ್ ಸೈಡಲ್ಲಿ ಒಂದು ಫುಲ್ಲು ಪಾಚಿ ಕಟ್ಕೊಂಡಿರೋ ನೀರಿತ್ತು. 1 ಎಕರೆ ಜಾಗದಲ್ಲಿ ಫುಲ್ಲು ಒಂದು ತಿಕ್ಕ ಗ್ರೀನ್ ಪಾಚಿ ಕಲರ್ ನೀರು ಕಾಣಿಸ್ತು ನನಗೆ. ಸೊ ಅಲ್ಲಿ ಬರ್ತಿದ್ದಾಗೇ ಇದು ನೊಣಗಳು ಹಾರಾಡ್ತಾ ಇದೆ, ಸೊಳ್ಳೆಗಳು, ನೊಣಗಳು, ಅಷ್ಟು ವಾಸನೆ ಎಲ್ಲ. ಎಂಟ್ರೆನ್ಸ್ ನಾಗನಾಯಕನಹಳ್ಳಿ ಎಂಟ್ರೆನ್ಸ್. ಅಲ್ಲೇನಾಯ್ತು ಅಂತ ಹೇಳಿದ್ರೆ, ಅದು ಕೆರೆ ಕಟ್ಟೆ ಅಂತಾರೆ, ಕೇಳಿದ್ದೀರಾ? ಕೆರೆ ಒಂದು ಕಟ್ಟೆ, ಕೆರೆ ಕಟ್ಟೆ. ಸೊ ಇದು ಕೆರೆ, ಅದು ಕಟ್ಟೆ.
ಇದ್ರದ್ದು. ಅದಕ್ಕೂ ಎಲ್ಲ ಇದೆಲ್ಲ ಮಳೆ ನೀರೆಲ್ಲ ಬರೋ ಥರ ಅದು ಒಂದು ಜಾಗ, ಇದು ಮಳೆ ನೀರೆಲ್ಲ ಬರೋ ಥರ ಜಾಗ. ಹಳ್ಳಿಯವ್ರು ಏನು ಮಾಡ್ಕೊಂಡಿದ್ದಾರೆ, ಮಳೆ ನೀರಿನ ಜಾಗನ ಅವ್ರಿಗೆ ಅವ್ರದ್ದು ಡ್ರೈನ್ ವಾಟರ್ ಇದ್ರದ್ದು ಬಚ್ಚಲ ಮನೆದು ಅದೆಲ್ಲ ಎಲ್ಲಿಗೆ ಬಿಡೋದು ಅಂತ ಗೊತ್ತಿಲ್ಲ. ಸೊ ದಟ್ ತಂದು ಕಟ್ಟೆಗೆ ಬಿಟ್ಬಿಟ್ಟಿದ್ದಾರೆ 1 ಎಕರೆ ಜಾಗಕ್ಕೆ. 1 ಎಕರೆ ಜಾಗಕ್ಕೆ. ಅದು ಆ್ಯಕ್ಚುಲಿ ಅದರಲ್ಲೂ ಓವರ್ಫ್ಲೋ ಆಗಿ ಅದು ಸುವರ್ಣಮುಖಿ ಹೋಗುತ್ತೆ, ಏನೇನೋ ಇದೆ ಇದರದ್ದು ಎಕಾಲಜಿ ಹಿಸ್ಟ್ರಿ ಇದೆ. ಕೆರೆ ಈಗ ಯಾರೂ ರಾಜಕಾರಣಿಗಳು ನೋಡಿಲ್ಲ, ಯಾರೂ ನೋಡಿಲ್ಲ. ಇಲ್ಲೇನಾಗಿದೆ ಅಂದರೆ ಅದು ಆ್ಯಡ್ ಆಗ್ತಾ ಬಂದಿದೆ. ಇದು ನೀರು, ಕೊಚ್ಚೆ ನೀರು ಅದು ಆ್ಯಡ್ ಆಗಿ ನಾನು ಕೇಳಿದ ಪ್ರಕಾರ ಒಬ್ಬರು ವಯಸ್ಸಾದವರೊಬ್ಬರು, ಒಂದು 89 ವರ್ಷದವರೊಬ್ಬರು ವಯಸ್ಸಾದವರು, ಅವರೇನಂತ ಹೇಳಿದ್ರು ಅಂದರೆ ಬಂದ್ಬಿಟ್ಟು ನಾನು ಮದುವೆ ಮಾಡ್ಕೊಂಬಂದು ಈ ಹಳ್ಳಿಗೆ 65 ವರ್ಷ ಆಯಿತು. 65 ವರ್ಷದ ಹಿಂದೆ ನಾನು ಬಂದಾಗ ಈ ಕೆರೆ ನೀರಲ್ಲಿ ಸೊಪ್ಪು ಬೆಳೀತಾ ಇತ್ತು. ಹೊಂಗೆ ಸೊಪ್ಪು, ಹೊನ್ಗೊನೆ ಸೊಪ್ಪು ಇಷ್ಟಿಷ್ಟು ಬೆಳೆಯುತ್ತಲ್ಲ, ಹೊನ್ಗೊನೆ ಸೊಪ್ಪನ್ನ ನಾವು ಇಲ್ಲಿಂದನೇ ಕಿತ್ಕೊಂಡು ಹೋಗಿ ಅಡುಗೆ ಮಾಡ್ತಾಯಿದ್ವಿ. ಆಮೇಲೆ ಇದು ಕಿತ್ಕೊಂಡು ಹೋಗ್ತಾ ಇದ್ವಿ, ಏನಪ್ಪ ಇದು ಮುದ್ದೆ ಕೋಲ್ ತಂದು ಇಲ್ಲೇ ತೊಳಿತಾ ಇದ್ವಿ ಅಂತೆಲ್ಲ ಹಿಸ್ಟ್ರಿ ಥರ ಅದನ್ನೆಲ್ಲ ಹೇಳ್ತಾ ಇದ್ರು. ನಮಗೆ ಆಶ್ಚರ್ಯ ಆಗುತ್ತೆ ಅವಾಗ ಆ ಹಿಸ್ಟ್ರಿ ಇದ್ದಿದ್ದು ಇವಾಗ ಬಂದು ಈ ಥರ ಈ ಕೊಚ್ಚೆ ಗುಂಡಿ ಆಗಿದೆಯಲ್ಲ ಇದು ಅಂತ. ಆಮೇಲೆ ಅದರ ಎದುರುಗಡೆ ಮನೆಯವರನ್ನು ಹೀಗೆ ಮಾತಾಡಿಸ್ದೆ ನಾನು, ಈ ಥರ ಕೊಚ್ಚೆ ಇದೆಯಲ್ಲ ನಿಮ್ಮ ಮನೇಲೆಲ್ಲ, ಎಲ್ಲ ಇಲ್ಲಿ ಹಳ್ಳಿನಲ್ಲೆಲ್ಲ ಆರೋಗ್ಯವಾಗಿದ್ದೀರಾ ಅಂತ. ಅದಕ್ಕೆ ಅವ್ರ ಎದುರುಗಡೆ ಮನೆಯವ್ರು ಹೇಳಿದ್ರು, ನನ್ನ ಮಗನಿಗೆ 3 ಸತಿ ಮಲೇರಿಯಾ ಬಂತು, ಡೆಂಗು ಬಂತು ಈ ವರ್ಷ, ಎಷ್ಟು ವರ್ಷಗಳಿಂದ ಪ್ರತಿ ಸತಿನೂ ಅದು ಬರ್ತಾನೇ ಇದೆ. ಅದು ಇಲ್ಲಿ ನಾವೇನು ಮಾಡೋದು, ನಾ ಹೇಳಿ ಇಷ್ಟು ಹಳ್ಳಿಗೆ ತಾಕೊಂಡೇ ಇದೆ ಕೊಚ್ಚೆಗುಂಡಿ. ಸೊ ವಾಸನೆ ಆಗಲ್ವಾ ನಿಮ್ಗಳಿಗೆಲ್ಲ ಅಂತ. ಸೊ ವಾಸನೆ ಮೇಡಮ್, ಏನು ಮಾಡೋದು ಮೇಡಮ್ ಅಂತ. ಆಮೇಲೆ ನಾನೇನು ಮಾಡಿದೆ, ಅದನ್ನು ಶುರು ಮಾಡಿಕೊಂಡೆ ಕೆಲಸನ, ಕ್ಲೀನ್ ಮಾಡ್ಸೋಣ. ಅದನ್ನು ಕೈ ಇಟ್ಟೆ ಏನು ಮಾಡಿದೆ, ಅದಕ್ಕೆ ಅದನ್ನು ಕೇಳಿ ಕೊಚ್ಚೆ ನೀರು ಎಲ್ಲಿ ಹೋಗುತ್ತೆ ಅಂತ, ಬೆಂಗಳೂರು ಡ್ರೈನೇಜ್ ಸಿಸ್ಟಮ್ಗೆ ಹೋಗುತ್ತೆ ಅಂತ ಹೇಳಿದ್ರು. ಸೊ ಹಾಗೆ ಅಂತ ಹೇಳಿ ನಾವು ಅದಕ್ಕೊಂದು ಓಪನಿಂಗ್ ಕೊಟ್ವಿ. ತುಂಬ ಕಷ್ಟ ಆಯ್ತದು ಕೊಚ್ಚೆ ಗುಂಡಿನಲ್ಲಿ ಜಯಿಸಿ ಬೀಳಿಸಿ ಎಲ್ಲ ಕೆಲಸ ಮಾಡೋದು. ಆಮೇಲೆ ಅದೆಲ್ಲ ಅಲ್ಲಿ ಹೋಗೋಕ್ಕೆ ಅದು ಹರ್ಕೊಂಡು ಹೋಗ್ತಾಯಿತ್ತು. ಈಗ ಏನಾಗುತ್ತೆ ಗೊತ್ತಾ, ಕೊಚ್ಚೆ ಒಂದು ಕಡೆ ಸ್ಟಾಗ್ನೇಟ್ ಆದಾಗ ದಟ್ ಈಸ್ ಗೋಯಿಂಗ್ ಟು ಹಾರ್ಮ್ ಮೋರ್. ಅದೇ ಒಂದು ಲೈನಲ್ಲಿ ಹೀಗೆ ಬಿಟ್ರಿ ಅಂದರೆ ನೀವು ಎವಾಪ್ರೇಷನ್ ಆಗ್ತಾ ಇರುತ್ತೆ, ಇದಕ್ಕೆ ಸನ್ಲೈಟ್ಗೆ ಎವಾಪ್ರೇಷನ್ ಆಗುತ್ತೆ. ಸೊ ಅದು ಹರ್ಕೊಂಡು ಹೋಗುವಾಗ ಅದರದ್ದು ಪಲ್ಯೂಷನ್, ಅದರದ್ದು ಇದು ಎಫೆಕ್ಟ್ ಕಮ್ಮಿ ಇರುತ್ತೆ. ಭೂಮಿ ಫಿಲ್ಟರ್ ಆಗ್ತಾ ಹೋಗುತ್ತೆ. ಭೂಮಿ ಒಳಗಡೆ ಇದಿರಲ್ಲ, ಪರ್ಕ್ಯುಲೇಟ್ ಆಗಲ್ಲ ಅದು ಪಲ್ಯೂಷನು. ಇಲ್ಲಿ ಆ್ಯಕ್ಚುಲಿ ಅದನ್ನು ಸಾಯಿಲ್ ಟೆಸ್ಟ್ ಕೊಟ್ಟರೆ ಇಂಥ ಪಾಯ್ಸನಸ್ ಇದಿದೆ ಅಂದರೆ ಇದರಲ್ಲಿ ಆ ಮಣ್ಣಲ್ಲಿ ಸುತ್ತಮುತ್ತ ಬೋರ್ವೆಲ್ಗಳೆಲ್ಲ ವಿಷ ಆಗೋಗಿದೆ. ಬೋರ್ವೆಲ್ಗಳ ಒಳಗಡೆ ಈಗ ಏನಾಗುತ್ತೆ ಅಂದರೆ ಪಲ್ಯೂಷನ್ ಒಳಗಡೆ ಹೋದಾಗ ಆ ಬೋರ್ವೆಲ್ಗೆ ಸೀಪಾಗಿ ಹೋಗುತ್ತೆ, ಪಲ್ಯೂಷನ್ನು ಸೋರುತ್ತೆ, ಸೀಪಾಗುತ್ತೆ. ಆ ಸೀಪಾಗಿದ್ದೇನಾಗುತ್ತೆ ಅಂದರೆ ಪಲ್ಯೂಷನ್ ಬೋರ್ವೆಲ್ಗೆಲ್ಲ ಬೋರ್ವೆಲ್ ವಾಟರ್ ಎಲ್ಲ ವೇಸ್ಟ್ ವಾಟರ್. ಅಲ್ಲಿ ನಿಯರ್ ಬೈ ಇರೋ ಬೋರ್ವೆಲ್ ಯಾವುದು ಅವ್ರು ಯೂಸ್ ಮಾಡೋಕ್ಕೆ ಆಗಲ್ಲ, ಯಾರು ದಟ್ ಈಸ್ ಕಂಪ್ಲೀಟ್ಲಿ ಪಲ್ಯೂಟೆಡ್. ಬಾವಿ ಇದ್ದರೆ ಬಾವಿ ಪಲ್ಯೂಟ್ ಆಗೋಗುತ್ತೆ. ಸೊ ಎಲ್ಲ ಪಲ್ಯೂಟ್ ಆಗೋಗುತ್ತೆ, ಆ ಥರ ಪರಿಸ್ಥಿತಿ ಇದೆ. ನಾನು ಹೇಳೋದು ಇದಕ್ಕೆಲ್ಲ ಏನಂತ ನಾನಿವಾಗ ನೋಡಿದೆ, ನಾ ಮಾಡಿದೆ, ಅದು ನೀನು ಫುಲ್ ಕೆಲಸ ಮುಗಿಸಿಲ್ಲ ನಾನು. ಇವಾಗ ಅದನ್ನು ನಾನು ಆ್ಯಕ್ಚುಲಿ ಅದಕ್ಕೊಂದು ಪೈಪ್ ಕೊಟ್ಟು ಆ ಪೈಪಿಂದ ಅದು ಹೊರಗಡೆ ಹೋಗೋ ಥರ ಮಾಡಿ, ಅದು ಯಾವ ಥರ ರೂಟ್ ಹೇಗಿದೆ ಅನ್ನೋದನ್ನು ನಾನು ಚೆಕ್ ಮಾಡಬೇಕು. ಸೊ ಇನ್ಯಾರೋ ಒಬ್ಬರು ಯಾರೋ ಮನೆಯವರು ನಮ್ಮ ಮನೆ ಮುಂದೆ ಬರ್ತಾ ಇದೆ ಅದು ಅಂತ. ಸೊ ಅದೇನೋ ಒಂದು ಜವಾಬ್ದಾರಿ ಇದೆ ನಂದು. ಅದೆಲ್ಲಿ ಹೋಗುತ್ತೆ, ಯಾವ ಕಡೆ ಹೋಗುತ್ತೆ, ಎಲ್ಲ ಹರ್ಕೊಂಡು ಹೋಗುತ್ತೆ, ಎಷ್ಟು ದೂರ ಹರ್ಕೊಂಡು ಹೋಗುತ್ತೆ ಕೊಚ್ಚೆ ನೀರು ಅಂತ ಒಂದು ನೋಡಬೇಕಾಗಿದೆ ನಾನು. ಸೊ ಎಲ್ಲ ಪಂಚಾಯತಿ ಇರುತ್ತೆ, ತಾಲೂಕು ಬೋರ್ಡ್ ಇರುತ್ತೆ, DC ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಯಾರು ಯಾಕಿದು ಗಮನ ಕೊಡಲ್ಲ. ಗ್ರಾಮ ಪಂಚಾಯತ್ ಉದ್ಧಾರಕ್ಕೆ ಅವ್ರಿಗೆ ಗಮನಿಸಲ್ಲ, ಬರೋದೇ ಇಲ್ಲ ಅವ್ರುಗಳು. ಏನಕ್ಕೆ ಬರ್ತಾರೆ, ಏನಕ್ಕೆ ಬಂದಿದ್ದಿದ್ರೆ ಇವಾಗ ನಮ್ಗೆ ಗೊತ್ತಾಗಿರ್ಬೇಕಿತ್ತಲ್ವ, ಬಂದಿಲ್ಲ ಅವ್ರುಗಳು. ಸೊ ಈ ಥರ ಮಾಡ್ತಾರೆ. ಇವಾಗ ನಾನು 1 ಹಳ್ಳಿ ಮಾಡ್ಬೋದು, 2 ಹಳ್ಳಿ ಮಾಡ್ಬೋದು, 3 ಹಳ್ಳಿ ಮಾಡ್ಬೋದು. ಸೊ ಇದಕ್ಕೆ ಕೊನೆಯಲ್ಲಿ ಅಂತ ಇವಾಗ ನಮ್ಮ ಗೌರ್ಮೆಂಟ್ಗೆ ಯಾರಿಗೆ ಹೇಳಬೇಕು? ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೇಳಬೇಕಾ, ನೀರಾವರಿ ಇಲಾಖೆಯವ್ರಿಗೆ ಹೇಳ್ಬೇಕಾ, ಯಾರಿಗೆ ಹೇಳಬೇಕು? ಐ ಥಿಂಕ್ ಅವರೆಲ್ಲ ಪ್ರತಿಯೊಂದು ಹಳ್ಳಿದೂ ಸರ್ವೆ ಅಂತ ಇಟ್ಕೋಬೇಕು. ಪ್ರಾಬ್ಲಮ್ಸ್ ಆಫ್ ವಿಲೇಜಸ್ ಅಂತ ತೊಗೊಂಡು ಅವ್ರು ಒಂದೊಂದು ಹಳ್ಳಿದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬಂದರೆ ಸೊ ಎಷ್ಟು ಗೌರ್ಮೆಂಟಲ್ಲಿ ಎಷ್ಟೊಂದು ಫಂಡ್ ಇರುತ್ತೆ, ಅವ್ರಿಗೆಲ್ಲ ಎಷ್ಟು ಖರ್ಚಾಗುತ್ತೆ. ಆಫ್ಟರ್ ಆಲ್ 1 ಕೋಟಿ 2 ಕೋಟಿ ಅವ್ರು ಏನಾದ್ರು ಬಜೆಟ್ ಇಟ್ಕೊಂಡ್ರೆ ಈ ಹಳ್ಳಿನೆಲ್ಲ ಉದ್ಧಾರ ಮಾಡ್ಬಿಡ್ಬೋದು. ಅಲ್ಲ ಮೇಡಮ್, ನಾ ಹೇಳೋದು ಗ್ರಾಮ ಪಂಚಾಯತಿ ಕಾನ್ಸೆಪ್ಟ್ ಇರೋದೇ ಅದಕ್ಕೆ. ಗ್ರಾಮವನ್ನು ನೋಡ್ಕೊ, ಗ್ರಾಮ ಪಂಚಾಯತಿ ಅಲ್ಲ, ಗ್ರಾಮ ಪಂಚಾಯತಿನವರು ಗ್ರಾಮನ ನೋಡ್ಕೊಂಡಿದ್ದಿದ್ರೆ ಸೊ ಆ ಥರ 60 ವರ್ಷದಿಂದ ಕೊಚ್ಚೆ ಕಲೆಕ್ಟ್ ಆಗಕ್ಕೆ ಹೆಂಗೆ ಸಾಧ್ಯ ಆಯಿತು? ಊರು ಜನ ಎಲ್ಲ ಕೊಚ್ಚೆ ನೀರು ವಾಸನೆ ತಗೊಂಡು ಕೊಚ್ಚೆ ನೀರು ಬಳಸ್ತಾ ಮಲೇರಿಯಾ, ಡೆಂಗು ಅದೆಲ್ಲ ಇನ್ಕ್ರೀಸ್ ಹಾಕ್ಕೊಂಡು ಅವ್ರಿಗೆ ಎಷ್ಟು ತೊಂದರೆ. ಬೋರ್ವೆಲ್ಗಳೆಲ್ಲ ಇದು ಮಾಡಿಕೊಂಡು, ಬೋರ್ವೆಲ್ಗಳೆಲ್ಲ ಪಲ್ಯೂಟ್ ಮಾಡಿಕೊಂಡು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೆರೆ
ಈ ಕೆರೆನಲ್ಲಿ ಮುಂಚೆ ಇದ್ದಿದ್ದ ಪ್ರಕಾರ ನೀವು ಅದು ಎಲೆಕ್ಟ್ರಿಕಲ್ ಪೋಲ್ದು ಸರಿಯಾಗಿ ಹಾಕಿಲ್ಲ, ಇವಾಗ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಹಾಕಿ ಅದನ್ನು. ಯಾಕೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಮಹತ್ತರ ಕಾರ್ಯದಿಂದ ನಡೆದಿರೋದು. 18 ಎಲೆಕ್ಟ್ರಿಕಲ್ ಪೋಲ್ಸ್ ಇಲ್ಲೆಲ್ಲ ಫುಲ್ಲು ಅದ್ರದ್ದೆಲ್ಲ ಪಿಕ್ಚರ್ ನಿಮ್ಮ ಹತ್ರ ಇದೆ. ಸೊ ಅದನ್ನೆಲ್ಲ ಹಾಕಿ ನೀವು ಆ ಪೋಲ್ಸನ್ನ ಯಾರು ರಾಜಕಾರಣಿಗಳ ಮನ್ಸು ಮಾಡಿದ್ರು ತೆಗ್ಸೋದು ಕಷ್ಟ ಆಯಿತು, ಅದು ಲೀಗಲ್ ಅದು. ಆಮೇಲೆ ಎಲೆಕ್ಟ್ರಿಕಲ್ ಇದಕ್ಕೆ ಕೈ ಹಾಕೋಕ್ಕೆ ಹೆದರಿಕೆ ಆಗುತ್ತೆ. ಅದು 11 ವೋಲ್ಟ್ಸು ಇದಿರೋದು ಪವರ್ ಇರೋದು ಎಲೆಕ್ಟ್ರಿಕಲ್ ಪೋಲ್ ಇಲ್ಲಿಂದ ಎಲ್ಲ ಹರಿದ್ಬಿಟ್ಟಿತ್ತು ಎಲೆಕ್ಟ್ರಿಕಲ್ ಇದು. ಸೊ ಅದು ಏನು ಅದೃಷ್ಟನೋ ಏನೋ ಗೊತ್ತಿಲ್ಲ ನನಗೆ. ಸೊ ನನ್ನ ಎಫರ್ಟಿಂದ ಎಲೆಕ್ಟ್ರಿಕಲ್ ಕೇಬಲ್ ಎಲ್ಲ ರೀರೂಟ್ ಆಯಿತು. ಸೊ ದೇರ್ ಆಲ್ ಹ್ಯಾಪಿ. ಅದು ಇವಾಗ ಇಲ್ಲ ಅಂದಿದ್ರೆ ಯಾರಾದ್ರು ಹಸು ನೀರು ಕುಡಿಯೋಕೆ ಬಂದ್ರೂ ಏನಾದ್ರು ಕರೆಂಟ್ ಪಾಸ್ ಆಗ್ತಿದ್ರೆ ಹಸುಗೆ ಎಫೆಕ್ಟ್ ಅಲ್ವಾ. ಮನುಷ್ಯ ಅವನು ಹೋದ, ಮನುಷ್ಯ ಹೋಗೋದು ಬಿಡಿ, ಹಸುಗಳು ಕರುಗಳು ಎಲ್ಲ ಮತ್ತೆ ಪಶು ಪಕ್ಷಿಗಳು ಎಲ್ಲ ಇಲ್ಲಿ ಯಾರೋ ಸತ್ತೋದ್ರೆ ನಂಗೆ ಇಲ್ಲೇನಾದ್ರು ಟ್ರಾಜಿಡಿ ಆಗಿದೆಯಾ ಅನ್ನೋದು ಗೊತ್ತಿಲ್ಲ, ಯಾರೂ ನಂಗೆ ಹೇಳಿಲ್ಲ ಇದುವರೆಗೂ. ಸೊ ಅದೇ ಅಕಸ್ಮಾತ್ ಸಿಡ್ಲು ಬಂದಾಗ ಫುಲ್ ಕರೆಂಟ್ ಪಾಸ್ ಆಗಿಬಿಡುತ್ತಲ್ವ ನೀರಿಗೆ. ಸೊ ಅದಾಗ್ಬೋದು, ಇಲ್ಲ ಏನಾದರೂ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಿಬಿಟ್ಟು ಕರೆಂಟ್ ಪಾಸ್ ಆಗಿಬಿಡ್ಬೋದು ನೀರಿಗೆ. ಸೊ ಇಲ್ಲಿಂದ ಹೀಗೆ ನಾವು ಟಚ್ ಮಾಡಿದ್ರೂ ನಮ್ಮ ಕರೆಂಟ್ ಹೊಡೆದ್ಬಿಟ್ಟು ಎಲೆಕ್ಟ್ರಿಕ್ಯೂಟ್ ಆಗಿಬಿಟ್ಟು ನಾವು ಸತ್ತೋಗ್ತೀವಿ ಅಲ್ವಾ. ಸೊ ಅದೊಂದು ದೊಡ್ಡ ಮಹತ್ತರ ಕಾರ್ಯ ಆಯಿತು ಈ ಕೆರೆನಲ್ಲಾಗಿರೋದು ನಂದೊಂದು ಇದು. ಆಮೇಲೆ ಮೇಜರ್ ಇದು ಆ ಕೊಚ್ಚೆನ ನಾನು ಹೊರಗಡೆ ಕಳಿಸಿದ್ದು. ಆಮೇಲೆ ಆ ಕೊಚ್ಚೆ ಜೊತೆಗೆ ಇದು ಕಟ್ಟೆ ನೀವೇ ನೋಡಿದ್ರಿ ವರಿ ಮಾಡ್ಕೊಂಡಿದ್ದು, ಅದಂತೂ ದೊಡ್ಡ ವಿಷಯ. ಅದು ನಮಗೆ ಇವಾಗ ಏನಾಗುತ್ತೆ ಅಂದರೆ ನೀವೇ ಶೂಟ್ ಮಾಡೋರಂತೆ. ಇದು ಇನ್ನೊಂದು ತಿಂಗಳಲ್ಲಿ ಜೋರು ಮಳೆ ಬಂತು ಅಂದರೆ ಅಲ್ಲಿನ ನೀರು ಬಂದು ಫುಲ್ ತುಂಬಿಡುತ್ತಿದ್ದು. ದಿನಕ್ಕೆ ಕಾಯ್ತಾ ಇರ್ಬೇಕಲ್ಲ, ತುಂಬಿದ ದಿನ ನಾವು ಇಷ್ಟು ಮಾಡ್ತಾ ಇರೋದಕ್ಕೆ ಅವತ್ತು ಕ್ಲೈಮ್ಯಾಕ್ಸ್ ಅದು ಫುಲ್ ನೀರು ತುಂಬಿಡುತ್ತೆ. ಸೊ ಫುಲ್ ನೀರು ತುಂಬಿಟ್ಟು ಅಷ್ಟರಲ್ಲಿ ಮರಗಳೆಲ್ಲ ಪ್ಲಾಂಟೇಶನ್ ಆಗೋಗುತ್ತೆ. ನೆಕ್ಸ್ಟ್ ಇನ್ನು ಇಂಪ್ರೂವ್ಮೆಂಟ್. ಸೂಪರ್. ಸೊ ನಿಮ್ಮ ಕಣ್ಣಲ್ಲಿ ನೋಡಿ ಎಷ್ಟು ಕನಸಿದೆ ಇದೆ, ಬಟ್ ಎಲ್ಲ ಅಂದರೆ ಕಷ್ಟನೂ ಇದೆ. ಕಷ್ಟ ಈಗಲೇ ನೀವು ನೋಡ್ತಾ ಇದ್ದೀರ, ನಂಗೆ ಅಷ್ಟೊತ್ತಿನ ಟೆನ್ಷನು. ವಾಟರ್ ಟ್ಯಾಂಕರ್ ಬಂದಿಲ್ಲ ಅಂತ. ದೇ ಆರ್ ನಾಟ್ ವರಿಡ್. ಲೈಕ್ ಗಿಡಗಳಿಗೆ ನೀರು ಹಾಕಬೇಕು ಅಂತ. ನಂಗೆ ಏನು ಗೊತ್ತಾ, ಅದ್ರದ್ದೆಲ್ಲ ಬುಡಕ್ಕೆಲ್ಲ ಅಯ್ಯೋ ನೀರು ಹಾಕಲಿಲ್ಲ ಅಂದರೆ ಇದು ಡ್ಯಾಮೇಜ್ ಆಗೋಗುತ್ತೆ ಬುಡ ಅನ್ನೋ ಥರ ವರಿ ಮಾಡ್ಕೋತಾ ಇದ್ದೀನಿ ನಾನು. ಆಮೇಲೆ ಅಲ್ಲೊಂದಷ್ಟು ಗಿಡಗಳು ಇಟ್ಟಿದ್ದಾರಲ್ಲ, ಆ ಗಿಡಗಳು ಅಲ್ಲಿ ತೊಗೊಂಡೋಗಿ ಇಟ್ಟಿದ್ದಾರೆ. ಅದಕ್ಕೆ ಇವಾಗ ನಾನೆಲ್ಲ ಹೇಳಿದ್ದೆ ಹಾಗಿಡಬೇಡಿ, ನೀವು ಎಲ್ಲ ನೀರೊಳಗಡೆ ಇಡಿ ಅಂತ ಹೇಳಿದ್ದೆ. ಸೊ ಅಲ್ಲಿ ತೊಗೊಂಡೋಗಿ ಇಟ್ಟಿದ್ದಾರೆ. ಅದನ್ನು ನಾವು ಇವಾಗ ಇಮ್ಮಿಡಿಯೇಟಾಗಿ ತೆಗೆಸಿ ನಾನು ನೀರೊಳಗಡೆ ಇಡಿಸ್ಬೇಕು. ಯಾಕೆಂದರೆ ನಾಳೆ ಪ್ಲ್ಯಾಂಟ್ ಮಾಡುವಾಗ ತೆಗೆದು ಪ್ಲ್ಯಾಂಟ್ ಮಾಡಿ ಅಂತ ಹೇಳ್ತೀನಿ. ನೀರೊಳಗೆ ಇಟ್ಬಿಡ್ಬೋದು ಅಲ್ವಾ. ನೀರೊಳಗೆ ಅದನ್ನೇ ನಾನು ಹೇಳಿದ್ದು, ನೀರೊಳಗೆ ಇಡಿಸಿ ಅಂತಾನೆ ಹೇಳಿದ್ದೆ ನಾನು. ನೀರು ವಾಟರ್ ಟ್ಯಾಂಕ್ ತೋರಿಸೋ ಅವಶ್ಯಕತೆ ನೀರು ಹಾಕೋರಿಲ್ಲ. ಇಲ್ಲ, ಆಮೇಲೆ ನಾವು ಇದಕ್ಕೆ ಇದು ಮಾಡಿದಾಗ ನಾವು ಹಾಕೋಬೋದು. ಏನಂದರೆ ನಾವು ಗಿಡ ಹಾಕ್ತಾ ನೀರು ಹಾಕೋಬೋದು. ಇವಾಗ ಸದ್ಯಕ್ಕೆ ಇದನ್ನು ತೊಗೊಂಡೋಗಿ ಅಲ್ಲಿ ಇಟ್ಬಿಡಿ. ಇವಾಗ ಇಡಿಸ್ತೀನಿ, ಬಿಡಲ್ಲ. ಆಮೇಲೆ ಆ ಕಟ್ಟೆ ಇದೆಯಲ್ಲ, ಕೊಚ್ಚೆದು ಅದು ಕೆರೆ ಕಟ್ಟೆ, ಅದು ಇವಾಗ ಏನಾಗಿದೆ ಅಂದರೆ ಫುಲ್ ಬುಲ್ರಶಸ್ ಬೆಳ್ಕೊಂಡಿದೆ. ವಿ ಕ್ಯಾನ್ ಶೂಟ್ ಇಟ್ ನಾವು ಹಿಯರ್. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಇವಾಗ ಅದು ಏನಾಗಿದೆ ಅಂದರೆ ಕೊಚ್ಚೆ ಅಂತಲೂ ಅಲ್ಲಿ ಅಕ್ಯುಮುಲೇಟ್ ಆಗ್ತಾಯಿಲ್ಲ, ಹರಿದೋಗ್ತಾ ಇದೆ. ಈ ಬಿಸಿಲಿಗೆ ಈ ಮಳೆಗೆ ಎಲ್ಲ ಎವಾಪ್ರೇಷನ್ ಆಗಿ ಅದನ್ನು ನೇಚರ್ಗೆ ಹೊಟ್ಟೋಗ್ತಾ ಇದೆ. ಅದು ಇನ್ನೊಂದು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಿ ಇನ್ನೊಂದು ಸ್ವಲ್ಪ ಉದ್ದ ಮಾಡಬೇಕು. ಅದು ಹರಿಯೋದನ್ನು ಉದ್ದ ಮಾಡ್ತಿದ್ದ ಹಾಗೇನೆ ಅದು ಎವಾಪ್ರೇಷನ್ ಜಾಸ್ತಿ ಆಗುತ್ತೆ, ಎವಾಪ್ರೇಟ್ ಆಗೋಗುತ್ತೆ. ಆಮೇಲೆ ಅಟ್ಲೀಸ್ಟು ಯಾರಿಗೋ ಒಬ್ರಿಗೆ ತೊಂದರೆ ಆಗಲ್ಲ. ಸೊ ಇವಾಗ ಇಲ್ಲಿ ಹಳ್ಳಿ ಜನಕ್ಕೆ ಎಷ್ಟು ತೊಂದರೆ ಆಗ್ತಿತ್ತು ಗೊತ್ತಾ ಅದರಿಂದ. ಆಮೇಲೆ ಭೂಮಿಗೆ ಫುಲ್ ಪರ್ಕ್ಯುಲೇಟ್ ಆಗಿ ಭೂಮಿ ಬೇಯಿಸೋ ಅಂತರ್ಜಲ, ಆಮೇಲೆ ಕೆಳಗಡೆ ಇದು. ಆಮೇಲೆ ಇನ್ನು ಕನಕಗಿರಿ ಅಂತ ಒಂದು ಜಾಗ ಇದೆ, ಓಕೆ, ಅಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರೆ ಕನಕಗಿರಿಲಿ, ಮೈಸೂರು ಹತ್ರ ಕನಕಗಿರಿ ಸ್ವಾಮಿಗಳು. ಅವರು ಆ್ಯಕ್ಚುಲಿ ತ್ರಿಫಲ ಹಾಕಿದ್ದಾರೆ, ಫುಲ್ ಬೆಟ್ಟ ತ್ರಿಫಲ ಮರಗಳು ಹಾಕಿದ್ದಾರೆ. ತ್ರಿಫಲ ಅಂದರೆ ಬೀಟಿಕ್ಕಿ, ಅರಟಿಕ್ಕಿ, ಆಮ್ಲ ಅಂತ. ನಾವು ಆಮ್ಲ ಅಂದರೆ ನಲಿಕಾಯಿ, ಬಿಟಿಕ್ಕಿ, ಅರಟಿಕ್ಕಿ ಅಂತ 2 ಮರಗಳಿದೆ. ಅದು 3 ಸೇರಿದ್ರೆ ತ್ರಿಫಲ ಅಂತಾರೆ. ತ್ರಿಫಲಾನ್ ಟ್ಯಾಬ್ಲೆಟ್ ತಿಂತೀವಲ್ಲ ನಾವು, ವೆರಿ ಹೈಲಿ ಮೆಡಿಸಿನಲ್ ವ್ಯಾಲ್ಯೂ ಇರೋದು. ಅದೇನಂತ ಹೇಳಿದ್ರೆ ಅವ್ರು ನನಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ, ಅದು ನಾವು ಇವಾಗ ಈ ಜಾಗದಲ್ಲಿ ಹಾಕಿರ್ತೀವಲ್ವ, ಹಾಕಿದಾಗ ಅದ್ರ ಫ್ರೂಟ್ ಆಗೋ ಟೈಮಲ್ಲಿ ಅದೆಲ್ಲ ನೆಲಕ್ಕೆ ಬೀಳುತ್ತೆ. ಓಕೆ, ಅದನ್ನು ತ್ರಿಫಲದ ಇದು ಬೀಟಿಕ್ಕಿ ಅರಟಿಕ್ಕಿನ ಯಾರೂ ಕಿತ್ಕೊಂಡು ಹೋಗಲ್ಲ, ಅದು ಭೂಮಿಗೆ ಬೀಳುತ್ತೆ. ಭೂಮಿಗೆ ಬಿದ್ದಾಗ ಅದ್ರ ಮೇಲೆ ಮಳೆ ನೀರು ಬೀಳುತ್ತೆ. ಮಳೆ ನೀರು ಬಿದ್ದಾಗ ಅದರದ್ದು ಎಷ್ಟು ಮಟ್ಟಿಗೆ ಕೆಪಾಸಿಟಿ ಇರುತ್ತೆ ಅಂದರೆ, ಆ ಮಳೆ ನೀರಲ್ಲಿ ಅದು ಕೊಳೆತು ಅದರದ್ದು ಇದು ಜಲ ಅದ್ರ ಮೂಲಕ ಅದರ ಅಂಶ ಇದೆಯಲ್ಲ, ಅದು ಭೂಮಿ ಒಳಗಡೆ ಹೋದರೆ ಅದು ಹೋಗಿ ಜಾಗದಿಂದ 100 ಅಡಿನ ಅದೆಷ್ಟೋ ಹೇಳಿದ್ರಪ್ಪ ಎಕರೆ ಜಾಗಕ್ಕೆ ಒಳಗಡೆ ಅಂತರ್ಜಲ ಶುದ್ಧಿಯಾಗತ್ತಂತೆ.
ಅದನ್ನು ಅವರು ಪ್ರಾಕ್ಟಿಕಲಾಗಿ ಇದು ತೋರಿಸಿದ್ದಾರೆ. ಎಲ್ಲರೂ ಪಲ್ಯೂಟೆಡ್ ವಾಟರ್ ಇರುತ್ತಲ್ಲ, ಇವಾಗ ನಾವು ವೃಷಭಾವತಿ ನಮ್ಮದು ಪಲ್ಯೂಟ್ ಆಗೋಗಿದೆಯಲ್ಲ, ವೃಷಭಾವತಿದಂತೂ ತೀರಾ ಹಾರಿಬಲ್ ಸಿಚುವೇಶನು. ಅಲ್ಲಿ ವೃಷಭಾವತಿ ಅಲ್ಲಿ ಇವಾಗ ನಾವು ಎಲ್ಲೂ ಅದು ಓಕೆ, ಇವಾಗ ನಾನು ಹೇಳಿದ್ನಲ್ಲ ಕಟ್ಟೆ ನೀರಿಗೆ ಹರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ನಲ್ಲ, ಅದು ಅಕಸ್ಮಾತ್ ನಮ್ಮದು ಗೋಮಾಳ ಪ್ರಾಪರ್ಟಿ ಆಗಿದ್ದರೆ, ಅದು ಹರ್ಕೊಂಡು ಹೋಗೋದು ಗೌರ್ಮೆಂಟ್ ಪ್ರಾಪರ್ಟಿ ಆಗಿದ್ದರೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಅದು ಹರ್ಕೊಂಡು ಹೋಗೋ ಜಾಗದಲ್ಲಿ ಫುಲ್ಲು ಗಿಡಗಳನ್ನು ನೆಟ್ಬಿಡೋದು. ಫುಲ್ ಆ ಜಾಗದಲ್ಲಿ ಒಂದೊಂದು ಬಂಬು ಗಿಡಗಳು ಇಟ್ಬಿಟ್ರೆ, ಬ್ಯಾಂಬೂಸ್, ಗೋಲ್ಡನ್ ಬ್ಯಾಂಬೂಸು. ಸೊ ಗೋಲ್ಡನ್ ಬ್ಯಾಂಬೂಸ್ ಇಟ್ಬಿಟ್ರೆ ನನಗೆ ಈ ಜಾಗದಲ್ಲೂ ಗೋಲ್ಡನ್ ಬ್ಯಾಂಬೂ ಹಾಕೋಣ ಅಂತ ಐಡಿಯಾ ಇದೆ. ಯಾಕೆ ಅಂತ ಹೇಳಿದ್ರೆ ಬುಷ್ ಬೆಳ್ಕೊಳುತ್ತೆ, ಆಮೇಲೆ ಕೆಳಗಡೆ ರೂಟ್ ಇದೆಯಲ್ಲ, ಈ ಮಣ್ಣನ್ನ ಕೊಚ್ಕೊಂಡು ಹೋಗದೇ ಇರೋ ಥರ ಹಿಡಿಯುತ್ತೆ. ಇಲ್ಲಾಂದರೆ ಈ ಮಣ್ಣು ಕೊಚ್ಕೊಂಡು ಹೋಗ್ಬಿಡುತ್ತೆ. ದಟ್ಸ್ ವಾಟ್ ಐ ಆಮ್ ವರಿಯಿಂಗ್ ಆ್ಯಕ್ಚುಲಿ. ಸೊ ಇದನ್ನ ಬೇಗ ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಆನ್ ದಿಸ್. ಸಿ ಎಷ್ಟು ಕೆಲಸಗಳಿರುತ್ತೆ. ಒಂದು ಡೆಡಿಕೇಟೆಡ್ ಆಗಿ ಮಾಡಿದ್ರೆ ಒಂದು ವರ್ಷದಲ್ಲಿ ಒಂದು ಕೆರೆ ಮಾತ್ರ ಮಾಡೋಕ್ಕಾಗೋದು. ಹೌದಾ? ನಂಗೆ ಇದೆಲ್ಲ ಲೆವೆಲ್ ಫಾರ್ಮೇಷನ್ ತರಕ್ಕೆ ಎಷ್ಟು ದಿನ ತೊಗೊಂತು? ಒಂದು ವರ್ಷ ತೊಗೊಂತು. ಕಟ್ಟೆ ಕೆಲಸ ಮಾಡೋಕ್ಕೊಂದು 2 ತಿಂಗಳು ತೊಗೊಂತು ಕೆಲಸ. ಅದಕ್ಕೊಂದು 15-25 ಲಕ್ಷ ಖರ್ಚು ಮಾಡಿದ್ದೀನಿ ಕಟ್ಟೆ ಕ್ಲೀನಿಂಗ್ಗೆ. ಇದನ್ನು ಮಾಡೋಕ್ಕೆ ಇದು 1 ಅಡಿ ಇದು ನಡ್ಕೊಂಡು ಹೋಗೋಕ್ಕೆ ಜಾಗ ಇರಲಿಲ್ಲ. ನಾವು ಕಾರಲ್ಲಿ ಬರ್ತೀವಿ ಇವಾಗ, ಲಾಸ್ಟ್ ಟೈಮ್ ಹೇಳಿದೆ ಅಲ್ವಾ, ಅದನ್ನು ಮಾಡಿದ್ದು. ಮತ್ತು ಇದೆಲ್ಲ ಲೆವೆಲ್ ತೊಗೊಂಡಿದ್ದು, ಮಧ್ಯ ಎಲ್ಲ ಇಷ್ಟಿತ್ತು ದೊಡ್ಡ ಕಲ್ಗಳಿತ್ತು, ಅದೆಲ್ಲ ತೆಗೆದಿದ್ದು ಎಲ್ಲ ಸೇರಿ ನಂಗೆ 1 ವರ್ಷ 1.5 ವರ್ಷ ಇದಕ್ಕೆ ಆಯಿತು. ಇವಾಗ ಮರ ಹಾಕಿ ಇದನ್ನು ಬೆಳೆಸೋದಕ್ಕೆ 4-5 ವರ್ಷ ಇಲ್ಲ, ಬೆಳೆಯೋಕ್ಕಾಗುತ್ತೆ. ಬಟ್ ಆದರೆ ಐ ಹ್ಯಾವ್ ಟು ಬಿ ಅಲರ್ಟ್. ನಾವು ಯಾವ ಫಾರಿನ್ ಕಂಟ್ರಿಗೆ ಹೋದ್ರೂ ಐ ಹ್ಯಾವ್ ಟು ಬಿ ಬಿಹೈಂಡ್ ಪೀಪಲ್. ಲೈಕ್ ಇವಾಗ ಉದಾಹರಣೆಗೆ ಜನಕ್ಕೆ ದುಡ್ಡು ಕೊಡ್ತೀರಿ ಅಂತ ಕೂಡಲೇ ಅವರು ಸಿನ್ಸಿಯರ್ ಮಾಡ್ತಾರೆ ಅಂತಿಲ್ಲ, ಮಾಡಲ್ಲ. ಇವಾಗ ಲೇಬರ್ಗಳನ್ನು ಮೊನ್ನೆ 7 ಜನ 8 ಜನ ಲೇಬರ್ನ ತೊಗೊಂಡಿದ್ವಿ, 30 ಗಿಡ ಹಾಕೋಗಿದ್ದಾರೆ. ಬಿಕಾಸ್ ಯಾರೂ ಏನು ಗಮನ ಕೊಡಲಿಲ್ಲ. ಹಾಂ, ಈ ಥರ ಇದರಲ್ಲಿ ನಾನು ಲ್ಯಾಂಡ್ಸ್ಕೇಪಿಂಗ್ ಮಾಡಿದ್ದೀನಿ. ಜಸ್ಟ್ ಇಮ್ಯಾಜಿನ್, ಈ ಥರ ಲೇಬರ್ಗಳನ್ನು ಇಟ್ಕೊಂಡು ನಾನು ಒನ್ ಆಫ್ ದ ನೋನ್ ಲ್ಯಾಂಡ್ಸ್ಕೇಪರ್ಸ್ ಇನ್ ಇಂಡಿಯಾ. ನಾನು ಲೈಕ್ ಎಕರೆಗಟ್ಟಲೆ ಡೆವಲಪ್ ಮಾಡಿದ್ದೀನಿ. ನಿಮ್ಗೆ ಎಲಿಟಾ ಪ್ರಾಮಿನೇಟ್ ಶೂಟ್ ಮಾಡೋರಂತೆ, ಅಲ್ಲಿ ಬಂದು ನೀವು ಅರ್ಬನ್ ಫಾರೆಸ್ಟೇಷನ್ ಅಂದ್ರೇನು ಅಂತ ನಿಮಗೆ ಐ ವಾಂಟ್ ಟು ಎಕ್ಸ್ಪ್ಲೈನ್. ಜನಗಳು ಅರ್ಬನ್ ಫಾರೆಸ್ಟೇಷನ್ ಏನಂದರೆ ತಿಳ್ಕೊಬೇಕು ಅವರೆಲ್ಲ. ತುಂಬ ರೇರ್ ವಿಡಿಯೋ ಬಿಡೋದು. ಹೌದು, ಅದೇನಾಗಿದೆ ಅಂದರೆ ವೆರಿ ರೇರ್ ವಿಡಿಯೋ, ಎಲ್ಲರಿಗೂ ಬೆನಿಫಿಷಿಯಲ್ ವಿಡಿಯೋ ಅದು. ಈ ಅರ್ಬನ್ ಫಾರೆಸ್ಟೇಷನ್ ಅಂದರೆ ಏನು ಅಂದರೆ, ಅರ್ಬನ್ ಅಂದರೆ ಇದು ರೂರಲ್ಲು ಅರ್ಬನ್ನು ಎಲ್ಲರಿಗೂ ಡಿಫ್ರೆನ್ಸ್ ಗೊತ್ತಿದೆ. ಅರ್ಬನ್ ಅಂದರೆ ಸಿಟೀಸು, ನಗರಗಳು. ಓಕೆ, ನಗರದಲ್ಲಿ ಇವತ್ತೇನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲದರಲ್ಲೂ. ನಂದು ಒಂದು ಎಕ್ಸಾಂಪಲ್ ಅರ್ಬನ್ ಫಾರೆಸ್ಟೇಷನ್ಗೆ ಎಲಿಟಾ ಪ್ರಾಮಿನೇಟ್ 1 ಸಾಕು. ಸೂಪರ್, ಅದನ್ನು ಎಕ್ಸ್ಕ್ಲೂಸಿವ್ ಮಾಡೋಣ ಇದೇ ಥರ. ಅದನ್ನು ಒಂದು ಎಲಿಟಾ ಪ್ರಾಮಿನೇಡಲ್ಲಿ ನಾನು ಹಾಕಿ, ನಾನು ಏನಂತ ಹೇಳಿದ್ರೆ ಎಲಿಟಾ ಪ್ರಾಮಿನೇಡಲ್ಲಿ ಹಾಕಿದ್ದು, ಆಮೇಲೆ ನೀವು ಇದರಲ್ಲಿ ಮಾಡಬೇಕು, ಯಾವುದು ಅಂದರೆ ಇಂದಿರಾನಗರ್ ಪಾರ್ಕು. ಬಟ್ ಅಂದರೆ ಇದು ನಂಗೆ ಐ ಗಾಟ್ ಇಟ್ ಥ್ರೂ ಸಾಸ್ಕನ್ ಟೆಕ್ನಾಲಜೀಸ್. ಒಂದು ಸಾಸ್ಕನ್ ಟೆಕ್ನಾಲಜೀಸ್ ಅಂತ ಒಂದು ಸಾಫ್ಟ್ವೇರ್ ಕಂಪ್ನಿ ಇದೆಯಲ್ಲ, ಅದ್ರ ಥ್ರೂ ನಂಗೆ ಅದು ಸಿಕ್ಕಿರೋದು. ಸೊ ಸಿಕ್ಕಿದ್ದು ಈಗ ಅದೇನು ಮಾಡಿದೆ ನಾನು ಅಂದರೆ, ಇವ್ರಿಗೆ ಗೊತ್ತಾಗ್ಬಿಟ್ರೆ ಮರ ಹಾಕ್ತಿದ್ದೀವಿ ಅಂತ ಗೊತ್ತಾದರೆ ಗೌರ್ಮೆಂಟ್ನವ್ರು ಬಿಡಲ್ಲ, ಕಾರ್ಪೊರೇಷನ್ನವರು. ಪಾರ್ಕ್ಸಲ್ಲಿ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಏನಾಗುತ್ತೆ ಗೊತ್ತಾ, ಕಾರ್ಪೊರೇಷನ್ ಪಾರ್ಕ್ಸ್ ಇದೆಯಲ್ಲ, ಅಲ್ಲಿ ಲಾನ್ ಹಾಕ್ತಾರೆ, ದುರಂತ ಗಿಡಗಳು ಹಾಕ್ತಾರೆ, ಒಂದಷ್ಟು ಇದು ಫಾರಿನ್ ಗಿಡಗಳು ಅದು ಇದು ಹಾಕ್ತಾರೆ, ರೌಂಡ್ ಅದನ್ನು ಹಾಕ್ತಾರೆ. ಅದು ಆ್ಯಕ್ಚುಲಿ ಮರ, ಅದು ಫೈಕಸ್ ಜಾತಿ ಮರ. ಅದೇನು ಗೊತ್ತಾ, ಆಲದ ಮರದ ಜಾತಿದೆ ಮರ ಅದು, ಆಯಿತಾ. ಅದಕ್ಕೆ ಕುತ್ತಿಗೆ ಹಿಚ್ಕಿ ಅದನ್ನು ಕಟ್ ಮಾಡಿ ಸ್ಕ್ವೀಸ್ ಮಾಡಿ ಅದು ಕುಳ್ಳಾಗಿರೋ ಥರ ಮಾಡ್ತಾರೆ. ಅನ್ಯಾಯ. ಆಮೇಲೆ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಫ್ಲೈಓವರ್ ಮಾಡ್ತಾರೆ, ಫ್ಲೈಓವರ್ ಕೆಳಗಡೆ ಒಂದು ಜಾಗ ಸಿಗುತ್ತೆ ಅವ್ರಿಗೆ, ಅಲ್ಲೆಲ್ಲ ಸಿಮೆಂಟ್ ಹಾಕಿರ್ತಾರೆ, ಒಂದು ಪ್ಲಾಂಟರ್ ಬಾಕ್ಸ್ ಥರ ಫುಲ್ ಉದ್ದ ಕಟ್ತಾರೆ. ಕಡಿಯಮ್ಗೆ ಹೋಗಿ ಫೈಕಸ್ ಪಾಂಡ, ಫೈಕಸ್ ಬ್ಲ್ಯಾಕು ಎಲ್ಲ ತೊಗೊಂಬರ್ತಾರೆ. ಫೈಕಸ್ ಪಾಂಡ ಅದೆಲ್ಲ ಮರ ಆಗೋ ಜಾತಿದು, ಅರಳಿ ಮರ, ಆಲದ ಮರದ ಜಾತಿದು. ಅದನ್ನೆಲ್ಲ ತೊಗೊಂಬಿಟ್ಟು ಫೈಕಸ್ ವೆರೈಟೀಸ್ ಅದೆಲ್ಲ ತೊಗೊಂಬಂದ್ಬಿಟ್ಟು ಅಲ್ಲಿ ಹಾಕ್ತಾರೆ. ಸ್ವಲ್ಪ ದಿನ ನೀರು ಹಾಕ್ತಾರೆ. ಆಮೇಲೆ ಒಂದು 5 ಡೇ ನೀರು ಹಾಕೋದು ಬಿಟ್ಬಿಡ್ತಾರೆ. ಎಲ್ಲ ಒಣಕೊಂಡು ನೀವೇ ನೋಡ್ತಿರ್ತೀರಲ್ಲ, ಎಷ್ಟು ಅನ್ಯಾಯ, ಎಷ್ಟು ಲಕ್ಷಗಟ್ಟಲೆ ದುಡ್ಡು ಪೋಲ್ ಆಗ್ತಾ ಇದೆ ಗೌರ್ಮೆಂಟಲ್ಲಿ. ಒಂದಷ್ಟು ದಿನ ಆದ್ಮೇಲೆ ಇರಲ್ಲ. ನೀವು ಬೇಕಾದ್ರೆ ಅದೊಂದು ರಿಯಾಲಿಟಿ ಚೆಕ್ ಮಾಡ್ಬೋದು, ಅಲ್ಲಿ ಇರೋದೇ ಇಲ್ಲ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆಮೇಲೆ ಕಾರ್ಪೊರೇಷನ್ ಪಾರ್ಕ್ ಇದೆಯಲ್ಲ, ಕಾರ್ಪೊರೇಷನ್ ಪಾರ್ಕ್ ಅಂತಲೂ ಅಧ್ವಾನ. ಕಾರ್ಪೊರೇಷನ್ ಪಾರ್ಕಲ್ಲಿ ದುರಂತಗಳಾಗ್ತಾರೆ, ಫೋರೆಟ್ ಆಗ್ತಾರೆ. ಸೊ ನಾನು ಹೇಳೋದೇನು ಗೊತ್ತಾ, ಗೌರ್ಮೆಂಟ್ನವರು ಮಿನಿಸ್ಟರ್ಸು ಎಲ್ಲರೂ ನಮ್ಮದು ಕೆರೆ ಹತ್ರ ನಮಗೆ ದೊಡ್ಡ ಪಾರ್ಕ್ ಆಗಬೇಕು ಅಂತ ಹೇಳ್ತಾರೆ. ಕೆರೆ ಹತ್ರ, ಇವಾಗ ಈ ಕೆರೆ ಹತ್ರ ಇಲ್ಲಿ ಪಾರ್ಕ್ ಮಾಡ್ತೀನಿ ಅಂದ್ಕೊಳ್ಳಿ, ನಾನು ಇಲ್ಲಿಗೆ ಒಂದಿಷ್ಟು ಲಾನ್ ಹಾಕಿ, ಇಲ್ಲಿಗೆ ಒಂದಿಷ್ಟು ದುರಂತ ಹಾಕ್ಬಿಟ್ಟು, ಒಂದಿಷ್ಟು ಆಟ ಸಾಮಾನು ಹಾಕ್ಬಿಟ್ಟು, ಒಂದಷ್ಟು ಕೂತ್ಕೊಳ್ಳೋ ಜಾಗ ಮಾಡಿಬಿಡ್ತು ಅಂದರೆ ಎಲ್ಲರಿಗೂ ಖುಷಿ.
ಆಯಿತಾ. ಆವಾಗ ಆ ಲಾನ್ ಹಾಕಿರ್ತೀವಲ್ಲ, ಆ ಗಿಡಗಳು ಹಾಕಿರ್ತೀವಲ್ಲ, ಆ ಗಿಡಗಳು ನಮಗೆ ಅದು ಕಾಯಿಲೆಗಳು ಬರುತ್ತೆ. ಅದಕ್ಕೆ ನಾವು ಔಷಧಿ ಹೊಡಿತೀವಿ. ಲಾನ್ಗೆ ಫೋರೇಟ್ ಹಾಕ್ತಾರೆ ಜನಗಳು. ಆ ಫೋರೇಟ್ ಹಾಕಿದ ಫೋರೇಟ್ ಅಂಶ ಎಲ್ಲ ಇದೆಯಲ್ಲ ಕೆಳಗಡೆ ಸೀಪಾಗಿ ಕೆರೆಗೆ ಹೋಗುತ್ತೆ. ಕೆರೆಯಲ್ಲಿರೋ ಪ್ರಾಣಿಗಳಿಗೆಲ್ಲ ಹಾಳು, ಅದನ್ನು ಬಳಸೋ ಜನಕ್ಕೆ ಸಮಸ್ಯೆ. ಆಮೇಲೆ ಫುಲ್ ಪಲ್ಯೂಷನು. ಒಟ್ಟಲ್ಲಿ ಇಕಾಲಜಿ, ನಮ್ಮ ಎನ್ವೈರನ್ಮೆಂಟ್ ಹಾಳು ಮಾಡೋಕ್ಕೆ ಏನೇನು ಮಾಡಬೇಕೋ ಅರ್ಧ ಕಾರಣ ನಮ್ಮ ಗೌರ್ಮೆಂಟ್ನವರು. ಈಗ ಫೋರೇಟ್ನ ಮಾರ್ಕೆಟಲ್ಲಿ ಮಾರಕ್ಕೆ ಹಾಕ್ಬಿಟ್ಟಿದ್ದಾರೆ, ಮೆಟಾಕ್ಲೋರೋಬಾಸ್ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ರೆಸಿಡ್ಯೂಯಲ್ ನಾನ್ ರೆಸಿಡ್ಯೂಯಲ್ ಕೆಮಿಕಲ್ಸ್ ಅಂತ 2 ಟೈಪ್ ಆಫ್ ಕೆಮಿಕಲ್ಸ್ ಇದೆ. ರೆಸಿಡ್ಯೂಯಲ್ ಕೆಮಿಕಲ್ಸನ್ನು, ರೆಸಿಡ್ಯೂ ಅಂದರೆ ನಿಮಗೆ ಅಂಶ ಉಳ್ಕೊಳ್ಳೋದು, ಅವಶೇಷ ಉಳ್ಕೊಳ್ಳೋದು. ನಾವೀಗ ಇದು ಮಾಡಿಬಿಟ್ಟು ರೆಸಿಡ್ಯೂ ಥರ ಕುದಿಸಿ ಕಡೆಗೆ ಒಂದಿಷ್ಟು ರೆಸಿಡ್ಯೂ ಉಳ್ಕೊಳುತ್ತಲ್ಲ, ಆ ಥರ ನಮ್ಮ ಬಾಡಿನಲ್ಲೂ ರೆಸಿಡ್ಯೂಯಲ್ ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ, ನಾವು ತಿಂದಿದ್ದು ಇವಾಗ ದ್ರಾಕ್ಷಿ ತಿಂತೀವಿ ಅಂದ್ಕೊಳ್ಳಿ, ದ್ರಾಕ್ಷಿ ಹೊಡಿತಾರೆ ದ್ರಾಕ್ಷಿಗೆ ಅಷ್ಟು ಪಾಯ್ಸನಸ್ ಕೆಮಿಕಲ್ ಹೊಡಿತಾರೆ. ಆ ಹೊಡೆದಿದ್ದ ದ್ರಾಕ್ಷಿನ ನಾವೆಷ್ಟು ತೊಳೆದ್ರೂ ಅದರೊಳಗಡೆ ಒಳಗಡೆ ಅಬ್ಸಾರ್ಬ್ ಆಗಿರುತ್ತಲ್ಲ ಅಂಶಗಳು, ಆ ಅಂಶಗಳೇನಾಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಅಬ್ಸಾರ್ಬ್ ಆಗಿಬಿಟ್ಟಿರುತ್ತೆ ದ್ರಾಕ್ಷಿ ಒಳಗಡೆ. ಅದನ್ನು ತಿಂದಾಗ ಏನಾಗುತ್ತೆ ಅಂದರೆ ಅದು ಹೊಟ್ಟೆ ಒಳಗಡೆ ಹೋಗುತ್ತೆ. ಹೊಟ್ಟೆ ಒಳಗಡೆ ಹೋಗಿ ಅದು ನಮಗೆ ರೆಸಿಡ್ಯೂಸು, ಈಗ ನಮಗೆ ರೆಸಿಡ್ಯೂಯಲ್ ಕೆಮಿಕಲಲ್ಲಿ ನಿಮ್ಗೆ ರೆಸಿಡ್ಯೂ ಇದೆಯಲ್ಲ ಉಳ್ಕೊಂಬಿಡುತ್ತೆ. ಅದು ಉಳ್ಕೊಂಡು ಅದು ಆ್ಯಡ್ ಆಗಿ ಟ್ಯೂಮರು, ಕ್ಯಾನ್ಸರು ಅರ್ಧ ಕಾರಣ ಅದೇ. ಸೊ ಈಗ ನಾವು ಗಮನಿಸಿದ್ರೆ ಇತ್ತೀಚೆಗೆ ಕಳೆದ 10 ವರ್ಷದಲ್ಲಿ ಕ್ಯಾನ್ಸರ್ ಸಿಕ್ಕಾಪಟ್ಟೆ ಸ್ಪ್ರೆಡ್ ಜಾಸ್ತಿ ಆಗ್ತಿದೆ. ನಾವೀಗ ಕಿದ್ವಾಯಿಗೆ ಹೋಗೋಣ ಅಂದ್ಕೊಂಡಿದ್ದೀವಲ್ಲ, ಸೊ ಲೆಟ್ ಅಸ್ ಗೋ ಟು ಕಿದ್ವಾಯಿ. ಯಾರಿಗೆ ಜಾಸ್ತಿ ಕ್ಯಾನ್ಸರ್ ಎಫೆಕ್ಟ್ ಆಗುತ್ತೆ ಅಂದರೆ ರೈತರಿಗೆ. ಒಂದು ಟೊಬ್ಯಾಕೊ ಚೂಯಿಂಗ್, ಅದರಿಂದ ಮೌತ್ ಕ್ಯಾನ್ಸರ್ ಅಂದ್ಕೊಳ್ಳಿ. ಇದು ರೈತರಿಗೆ. ಆಮೇಲೆ ಟಿಶ್ಯೂ ಕಲ್ಚರಲ್ಲಿ ವರ್ಕ್ ಮಾಡೋ ಕೆಲಸಗಾರರಿಗೆ. ಯಾಕೆ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಕ್ಲೋಸ್ಡ್ ಶೆಲ್ಟರಲ್ಲಿ, ಆ ಟಿಶ್ಯೂ ಕಲ್ಚರಲ್ಲಿ ಅವ್ರಿಗೆ ಉಸಿರಾಡೋಕ್ಕೂ ಶಕ್ತಿ ಇರಲ್ಲ. ಔಷಧಿ ಹೊಡಿತಾರಲ್ಲ, ಔಷಧಿ ಹೊಡೆದಿದ್ದೆಲ್ಲ ಅವ್ರ ಮೂಗೊಳಗಡೆಯಿಂದ ರೆಸ್ಪಿರೇಟರಿ ಟ್ರ್ಯಾಕ್ ಒಳಗಡೆ ಪಾಲಿಯೋ ಹೌಸ್ ಇದೆಯಲ್ಲ, ರೋಸ್ ಬೆಳೆಯೋರು, ಜರ್ಬೆರಾಸ್ ಬೆಳೆಯೋರು, ಕಾರ್ನೇಷನ್ಸ್ ಬೆಳೆಯೋರು ಮಾಡ್ತಿದ್ದಾರೆ. ಪಲ್ಯೂಷನ್ ಅಂದರೆ ಅಷ್ಟು ಹೆಜಾರ್ಡ್ಸ್ ಮಾಡ್ತಾ ಇದ್ದಾರೆ. ಅದೇ ಈ ಡೆಕೋರೇಷನ್ ಬಳಸ್ತಾರಲ್ಲ ಹೂಗಳು, ಆ ಹೂಗಳು, ಆಮೇಲೆ ಕ್ಯಾಪ್ಸಿಕಮ್ ಬಳಸ್ತೀನಿ ಇದ್ರೊಳಗಡೆ ಅದೆಲ್ಲ ಹೇಳ್ತಾರಲ್ಲ, ಎಲ್ಲರೂ ಕೆಮಿಕಲ್ಸ್ ಹೊಡಿದೆ, ಪಾಯ್ಸನಸ್ ಥಿಂಗ್ ಹೊಡಿದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನೂ ಸಾಯಿಸುತ್ತೆ, ಇನ್ನೊಬ್ಬರನ್ನು ಸಾಯಿಸುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಅಲ್ಲಿ ಪಾಪ ಕೆಲಸಗಾರಗಳಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಅನ್ಯಾಯ ಗೊತ್ತಾ. ಪಾಪ ಅವ್ರು ಬಡತನ ಸಂಪಾದನೆ ಮಾಡಲೇಬೇಕು, ಬರ್ತಾರೆ. ಅಲ್ಲ, ಅವ್ರಿಗೆ ಕೆಲವರಿಗೆ ಇವತ್ತು ನಾವು ಒಬ್ಬರು ರೈತರ ಹತ್ರ ಮಾತಾಡಿದ್ರೆ ಅವ್ರಿಗೆ ಒಂದೊಂದ್ಸರಿ ಅವ್ರಿಗೆ ಕೆಲಸಗಾರಗಳಿಗೆ ಅನುಭವ ಇದಿರುತ್ತೆ. ಯಾಕೆಂದರೆ ತಲೆನೋವು ಬರುತ್ತೆ ಆ ಕೆಮಿಕಲ್ ಹೊಡೆದಾಗ. ಅದ್ರ ಜೊತೆಲಿ ಇದ್ದಾಗ ನೀವು ನೋಡಿ, ಈಗ ಇದಕ್ಕೆ ಸೊಳ್ಳೆ ಔಷಧಿಗೆ ಫಿಟ್ಟು ಅದೇನೋ ಇದೆಯಲ್ಲ, ಅದೆಲ್ಲ ಹೊಡೆದಾಗ ಎಷ್ಟು ಅನ್ಈಸಿ ಫೀಲಿಂಗ್ ಆಗುತ್ತೆ. ಅದೆಲ್ಲ ಬೇಡ ಮೇಡಮ್, ಸೊಳ್ಳೆ ಕಾಯಿಲೆ ಎಷ್ಟು ಬ್ರೀತಿಂಗ್ ಇಶ್ಯೂ ಆಗುತ್ತೆ. ಅದೇ ಥರ ನಾವೀಗ ಪಾಯ್ಸನಸ್ ಕೆಮಿಕಲ್ಸು ಅದನ್ನೆಲ್ಲ ಹೊಡಿತೀವಲ್ಲ, ಅದೆಲ್ಲ ಹೋಗಿ ಅದು ಮನುಷ್ಯರಿಗೆ ಇದು ಹಾರ್ಮ್ಫುಲ್ ಎಫೆಕ್ಟ್ ಮಾಡೇ ಮಾಡುತ್ತೆ. ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್, ಲಂಗ್ಸ್, ಅದೆಲ್ಲದಕ್ಕಿಂತ ಜಾಸ್ತಿ ಕ್ಯಾನ್ಸರು ಆ್ಯಂಡ್ ಬ್ಲಡ್ ರಿಲೇಟೆಡ್ ಡಿಸೀಸಸ್. ಲಾಂಗ್ ಟರ್ಮ್ ಅನ್ಕ್ಯೂರಬಲ್. ಒಂದ್ಸತಿ ಕ್ಯಾನ್ಸರ್ ಬಂದರೆ ಮುಗೀತು. ಒಂದು ಕ್ಯಾನ್ಸರ್ ಪೇಷಂಟ್ಗೆ 60 ಲಕ್ಷ ಇಟ್ಬಿಡ್ಬೇಕು ಟ್ರೀಟ್ಮೆಂಟ್ಗೆ. ಅಷ್ಟು ಕಾಸ್ಟ್ಲಿ ಇದೆಯಾ? ವೆರಿ ಎಕ್ಸ್ಪೆನ್ಸಿವ್. ಮತ್ತು ಅದು ಕ್ಯೂರ್ ಆಗಲ್ಲ. ಕ್ಯೂರ್ ಆಗುತ್ತೆ ಅಂದರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಸ್ಟೇಜ್. ಸೆಕೆಂಡ್ ಸ್ಟೇಜ್, ಫಸ್ಟ್ ಸ್ಟೇಜ್ ಅಲ್ಲಿ ಕ್ಯೂರ್ ಆಗಬಹುದು. ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ. ನಾನು ಕಣ್ಣಾರ ನೋಡಿದ್ದೀನಿ. ನನ್ನ ಫ್ರೆಂಡ್ ಒಬ್ಬಳು ಯಾರಿಗೂ ಹೇಳಿಲ್ಲ, ಕೀಮೋಥೆರಪಿಗೆ ದುಡ್ಡಿಲ್ಲ ಅಂದ್ಬಿಟ್ಟು 2 ಕೀಮೋಥೆರಪಿ ಆದಮೇಲೆ ಸ್ಟಾಪ್ ಮಾಡಿಬಿಟ್ಲು. ಆಮೇಲೆ ಇನ್ಯಾವಾಗಲೂ ತೊಗೊಳಕ್ಕೆ ಹೋಗಿದ್ದಾಳೆ, ಆ ಟೈಮ್ಗೆಲ್ಲ ಸ್ಪ್ರೆಡ್ ಆಗಿಬಿಡ್ತು. ಶಿ ಡೈಡ್. ವೆರಿ ಟ್ಯಾಲೆಂಟೆಡ್. ಎಷ್ಟೊಂದು ಡ್ಯಾನ್ಸರು, ವೀಣಾ ಪ್ಲೇಯರು ಉಳ್ಳವರು ಇಲ್ಲ, ಅವರೇನೋ ಒಂದು ಫುಲಿಶ್ನೆಸ್ ಮಾಡಿ ದುಡ್ಡೆಲ್ಲ ಆ ಟೈಮಲ್ಲಿ ಅವರು ಯಾವುದಕ್ಕೂ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡೆಲ್ಲ ಲಾಸ್ಟ್ ಮನಿ. ದುಡ್ಡಿರಲಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ. ಸಡನ್ನಾಗಿ ಅದು ಟ್ರೀಟ್ಮೆಂಟ್ಗೆ 60 ಲಕ್ಷ ಅಂದರೆ ಯಾರಿಗಾರು ಆಗಲಿ ಕಷ್ಟ ಇರುತ್ತಲ್ವ. ಅದಕ್ಕೆಲ್ಲ ಸ್ಪೆಷಲ್ ಇನ್ಶೂರೆನ್ಸಸ್ ಇಲ್ಲ. ಬಟ್ ಇದರಲ್ಲಿ ಎಷ್ಟರ ಮಟ್ಟಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಐ ವಾಂಟ್ ಟು ಡೂ ಒಂದು ರಿಯಾಲಿಟಿ ಸರ್ವೆ. ಇದು ತುಂಬ ಒಳ್ಳೆ ಕಾನ್ಸೆಪ್ಟ್. ಬನ್ನಿ ಕಿದ್ವಾಯಿಗೆ ಹೋಗೋಣ. ಅಲ್ಲಿ ಪೇಷಂಟ್ಸ್ ಹೇಗಿದ್ದಾರೆ, ಏನು ಪರಿಸ್ಥಿತಿ ಇದೆ. ಇಡೀ ಕರ್ನಾಟಕಕ್ಕೆ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಸರ್ಕಾರದ್ದು. ಸಾಕಾ ಅಲ್ಲಿ ಯಾವ ಥರ ಕ್ವಾಲಿಟಿ ಟ್ರೀಟ್ಮೆಂಟ್ ಆಗ್ತಿದೆ ಎಲ್ಲ ಬಯಲಿಗೆ ತರೋಣ. ನಮಗೇನು ಮಾಡೋಕ್ಕಾಗಲ್ಲ. ಏನೀಗ ನಾವು ಜನಕ್ಕೋಸ್ಕರ ತಾನೆ ಈ ಕೊಚ್ಚೆ ನೀರು ಕಟ್ಟೆನೆಲ್ಲ ಅಷ್ಟು ಕೊಚ್ಚೆ ನೀರಿದೆ ಅಂದರೆ ಇಟ್ ಇಸ್ ಫ್ಯಾಕ್ಟ್. ವಿ ಆರ್ ನಾಟ್ ಟೆಲಿಂಗ್ ಎನಿ ಲೈ. ಸೊ ನಾವು ಮನುಷ್ಯರು, ನಾವು ಅಥವಾ ಈ ಸೋ ಕಾಲ್ಡ್ ಸಿಟಿಸನ್ ಸಿವಿಲೈಸೇಷನ್ ಇರೋರು
ಚಂದ್ರಲೋಕಕ್ಕೆ ಹೋಗೋದು, ಮಂಗಳ ಗ್ರಹ, ರಾಕೆಟ್ ಸೈನ್ಸ್ ಎಲ್ಲ ಮಾತಾಡ್ತೀವಿ. ನಾವಿನ್ನೂ ನಮ್ಮ ಕೊಚ್ಚೆ ಗುಂಡಿ ರೆಡಿ ಮಾಡ್ಕೊಳಕ್ ಆಗ್ತಿಲ್ಲ. ಗೌರ್ಮೆಂಟ್ ಎಲ್ಲಿ ಗಮನ ಹರಿಸ್ತಾ ಇದೆ ಇದಕ್ಕೆ? ಬರ್ರಿ ಅವ್ರ ಪಾಲಿಟಿಕ್ಸು ಇದು ಅಂದ್ಕೊಂಡು ಯಾವುದು ಈಚೆಗಂತಲೂ ಯಾವುದು ದೇಶದಲ್ಲಿ ಯಾವುದು ಉದ್ಧಾರ ಆಗ್ತಿರೋ ಕೆಲಸನೇ ನೋಡ್ತಾ ಇಲ್ಲ. ಒಂದಷ್ಟು ಫ್ಲೈಓವರ್ಸ್ಗಳಾಗ್ತಾ ಇದೆ, ಎಲ್ಲಿ ಏನಾಗ್ತಾ ಇದೆ ಡೆವಲಪ್ಮೆಂಟ್? ನಾವು ನಮ್ಮ ಕಣ್ಣು ಕಾಣೋ ಹಳ್ಳಿಗಳನ್ನೇ ನೋಡಿ, ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಮೇಡಮ್ ಬನ್ನಿ, ನಿಮ್ಮ ಅಮೃತ ಹಸ್ತದಿಂದ ಕಟ್ ಮಾಡೋಣ ಬನ್ನಿ ಮೇಡಮ್. ಮೂತಿ ಮೇಲೆ ಕಟ್ ಮಾಡಿ. ನೋಡಿ ಇಲ್ಲಿ ಕೆಳಗಡೆ ಬೆಳೆ ತೋರಿಸಿ ನೋಡಿ ಇದು ಪಾಪ ಇದು ಹುಡ್ಕೊಂಡು ಹೋಗ್ತಾ ಇದೆ ದಾರಿನ. ನನಗೆ ಎಲ್ಲಿ ದಾರಿ, ಜೀವನ ಎಲ್ಲಿದೆ ಅಂತ. ಅದಕ್ಕೆ ಸೊ ಮನುಷ್ಯ ಜೀವನ ಹುಡ್ಕೊಂಡು ಊರಿಂದ ಊರಿಗೆ ಹೋಗ್ತಾರಲ್ಲ, ಅದೇ ಥರ ಹಾಗೆ ಮರಗಳು ಕೂಡ ನನ್ನ ಜೀವನ ಎಲ್ಲಿ ಅಂತ ಈಗ ಅದು ಭೂಮಿ ಹುಡುಕ್ತಾ ಇದೆ. ನೋಡಿ ಸೊ ಮಳೆ ಇದು ಬರ್ತಾ ಇದೆ. ನೋಡಿ ಆಲದ ಮರ ಎಂಥ ಪುಣ್ಯ ಸಮಯ ಇದು ಅಂತಂದ್ರೆ 4:15 ಸುಮಾರು ಆಯ್ತು. ಈಗ ರೇವತಿ ಮೇಡಮ್ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಮಳೆರಾಯನ ಒಳ್ಳೆದಾಗಲಿ ಅಂತ ಹರಿಸ್ತಿದ್ದಾನೆ. 5,000 ಗಿಡಗಳನ್ನು ನೆಟ್ಟು ಇಲ್ಲಿ ಮರಗಳನ್ನು ಮಾಡಿ ಕಾಡು ಮಾಡೋ ಒಂದು ಉದ್ದೇಶ ಅವ್ರದ್ದು. ಒಳ್ಳೆದಾಗಲಿ ಅಂತ ನಾನು ಹಾರೈಸ್ತೀನಿ. ಕನ್ನಡಿಗರೆಲ್ಲರೂ ಪ್ರೀತಿ ಇರಲಿ. ಭಾಳ ಮುಖ್ಯವಾಗಿ ಬರೀ ನೆಟ್ಟು ಹೋಗೋದಲ್ಲ, ವರ್ಷಗಟ್ಟಲಿಂದ ಕಾಯೋಕ್ಕೆ ಕೂಡ ಮೇಡಮ್ ಸಿದ್ಧರಿದ್ದಾರೆ. ಅದಕ್ಕೆ ಆಗುವಂಥ ಹಣ ವ್ಯಯ ಮಾಡೋಕ್ಕೆ, ಸಮಯ ವ್ಯಯ ಮಾಡೋಕ್ಕೆ ಮೇಡಮ್ ರೆಡಿ ಇದ್ದಾರೆ. ಕನ್ನಡಿಗರ ಆಶೀರ್ವಾದ ಇರಲಿ ಮೇಡಮ್. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಮೇಡಮ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಓಕೆ, ನಿಮ್ಮ ಅಮೃತ ಹಸ್ತದಿಂದನೇ ಇಟ್ಬಿಡಿ. ಎಸ್, ವೆರಿ ಗುಡ್. ಬಿಡು, ಕೈ ಬಿಡು. ವೆರಿ ಗುಡ್. ಐದು 5,000 ಗಿಡಗಳು. ಕೆರೆ ಒಂದು ಕಾಲದಲ್ಲಿ ಪಾಳು ಬಿದ್ದು ಹೂಳು ತುಂಬಿಕೊಂಡು ಮರಳು ಮಾಫಿಯಾಗಿ ಸಿಕ್ಕಿ ಹಾಳಾಗ್ತಿದ್ದ ಕೆರೆ, ಅದನ್ನು ಹೂಳು ತೆಗೆಸಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಜಕಾಲುವೆಯವರ ಪುಣ್ಯಾತ್ಮರು ಒತ್ತುವರಿ ಮಾಡ್ಕೊಂಡಿದ್ರು. ಅವ್ರಿಗೆ ಮನವಿ ಮಾಡಿ ಅವರು ಅದನ್ನು ಒಡೆದಾಕಿ ನೀರು ಬರೋವಂಥ ವ್ಯವಸ್ಥೆ ಮಾಡಿ ಈಗ ತಕ್ಕ ಮಟ್ಟಿಗೆ ನೀರು ಬಂದಿದೆ. ಈ ರೀತಿ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಸುತ್ತ ಹಸಿರಿದ್ದರೆ, ಮರಗಳಿದ್ದರೆ ಮಣ್ಣಿನ ಸವಕಳಿ ತಡೆಯುತ್ತೆ. ಗುಡ್ಡಗಳು ಸುತ್ತ ಬದುಗಳು ಕುಸಿಯೋದು ತಪ್ಪುತ್ತೆ ಅಂತ ಹೇಳಿ ಮೇಡಮ್ಮು ಒಂದು 5,000 ಗಿಡಗಳನ್ನ ಹಾಕಿ ಫೋಟೋ ತೆಗೆಸ್ಕೊಳ್ಳೋದಲ್ಲ, ಅವುಗಳು ನಿರ್ವಹಣೆ ಮಾಡಿ 3-4 ವರ್ಷ. ಆಮೇಲೆ ಹಣ್ಣಿನ ಗಿಡಗಳು ಮುಂದೆ ಎಲ್ಲರಿಗೂ ಹಣ್ಣು ತಿನ್ನೋ ಥರ ಆಗುತ್ತೆ ಹಳ್ಳಿಯವ್ರಿಗೆಲ್ಲ. ನೋಡಿ, ಒಂದು ಹಳ್ಳಿಗೆ ಕುಡಿಯುವ ನೀರು, ಮರ, ಗಿಡ, ಗಾಳಿ, ಬೆಳಕು, ಹಣ್ಣು ಎಲ್ಲವನ್ನು ವ್ಯವಸ್ಥೆ ಮಾಡ್ತೀವಿ ರೇವತಿ ಮೇಡಮ್ ಅಂತವ್ರ. ಸಂತತಿ ಜಾಸ್ತಿ ಆಗಲಿ, ನಿಮ್ಗೆ ಅನೇಕ ಜನ ಇನ್ಸ್ಪೈರ್ ಆಗಲಿ. ಸೊ ಉಳ್ಳವ್ರಿಗೆ ನಿಮ್ಮ ಬುದ್ಧಿ ಬರಲಿ ಅಂತ ಕೇಳಿಕೊಂಡು ಸೊ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ, ಅದನ್ನು ಕೂಡ ಕವರ್ ಮಾಡೋಣ. ಆ್ಯಂಡ್ ಮೆನಿ ಥ್ಯಾಂಕ್ಸ್ ಕನ್ನಡಿಗರ ಪರವಾಗಿ ನಿಮಗೆ. ಸೊ ನೋಡಿದ್ದು ನಿಮಗೂ ಕೂಡ ಧನ್ಯವಾದ. ನಿಮ್ಮಲ್ಲಿ ಯಾರೋ 4 ಜನಕ್ಕಿಂತ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಅನ್ಸಿದ್ರೆ ನಮ್ಮ ಶ್ರಮ ಸಾರ್ಥಕ. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.